ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ಕೂಡಲೇ ಅವರೊಬ್ಬ ಜ್ಞಾನದ ಮೇರು ಶಿಖರ, ಪಾಂಡಿತ್ಯದ ಮೇರು ಪರ್ವತ ಅಂತ ಹೇಳಿ ನಾವು ಕೊಂಡಾಡ್ತೇವೆ. ಹಾಗೆಯೇ ಅವರ ಪಾಂಡಿತ್ಯ ಮತ್ತು ಜ್ಞಾನ, ಅವರು ಪಡೆದ ಶಿಕ್ಷಣ ಪದವಿಗಳು ಯಾವೂ ಕೂಡ ಕೇವಲ ಅವರಿಗಾಗಿ ಮಾತ್ರ ಅಲ್ಲ, ಅವರಿಗಾಗಿ ಮಾತ್ರ ಆಗಿರಲಿಲ್ಲ. ಸ್ವತಃ ಬಾಬಾ ಸಾಹೇಬರೇ ಹೇಳ್ಕೊಳ್ತಾರೆ. ಹಾಗೆಯೇ ಅವರು ಪಡೆದಂಥ ಪದವಿಗಳು ಕೂಡ ಅವರಿಗಾಗಿ ಮಾತ್ರ ಅಲ್ಲ ಆಗಿದ್ದವು. ಹಾಗೆ ಮುಂದುವರಿತಾ ಅವರು ಪದವಿ ಪಡೆದು ಭಾರತಕ್ಕೆ ಬಂದ ನಂತರ ಶುರು ಮಾಡಿದಂಥ ಚಳುವಳಿಗಳು ಕೂಡ ಕೇವಲ ಅವರ ಸಂತೃಪ್ತಿಗಾಗಿ ಮಾತ್ರ ಅಲ್ಲ, ಅಖಂಡ ಭಾರತದಲ್ಲಿ ಯಾರೆಲ್ಲ ಏನೆಲ್ಲ ಅವಕಾಶಗಳಿಂದ ವಂಚಿತರಾಗಿ ಅಂಚಿಗೆ ಸರಿಸಲ್ಪಟ್ಟಿದ್ದರೋ ಅವರ ಪರವಾದಂಥ ಹೋರಾಟಗಳು, ಅವರ ಪರವಾದಂಥ ಸಂಘರ್ಷಗಳು. ಹಾಗಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಚಳುವಳಿಗಳನ್ನು ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳು ಅಳವಡಿಸ್ಕೊಂಡಿವೆ. ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅವುಗಳನ್ನು ಮಾನವೀಯ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳು ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಹಾಗಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದಂಥ, ಮುನ್ನಡೆಸಿದಂಥ ಹೋರಾಟಗಳು ಯಾವುವು, ಅವರು ನೇತೃತ್ವ ಹೊತ್ತಂಥ ಯಾವ ಸಂಘರ್ಷಗಳು ಇವತ್ತು ನಮಗೆ ಮಾದರಿ ಆಗ್ತವೆ ಅನ್ನೋದು ನಮ್ಮೆಲ್ಲದರ ಇದರ ಪ್ರಶ್ನೆ. ಈ ಪ್ರಶ್ನೆಗೆ ನಮಗಿವತ್ತು ತಮ್ಮ ಉಪನ್ಯಾಸದ ಮೂಲಕ ಉತ್ತರ ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಯುತ ವಿಕಾಸ್ ಆರ್ ಮೌರ್ಯ ಅವರು. ವಿಕಾಸ್ ಆರ್ ಮೌರ್ಯ ಅವರು ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಮಾಸ್ಟರ್ಸನ್ನು ಮಾಡಿದ್ದಂಥವರು. ಪ್ರಸ್ತುತ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವರ ಸಾಹಿತ್ಯ ಸೇವೆ ಬಹಳ ದೊಡ್ಡದು. ಅನುವಾದ ಸಾಹಿತ್ಯ, ಕಥೆಗಳು, ಸಣ್ಣ ಕಥೆಗಳು, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂಥ ಇವರು ನಮ್ಮ ದೂರದರ್ಶನದ ಅಲ್ಲೊಂದು ಸೂರ್ಯ ಇಲ್ಲೊಂದು ಹಣತೆ ಎನ್ನುವಂಥ ವಿಶಿಷ್ಟವಾದಂಥ ಆಪ್ತ ಸಂವಾದ, ಅದು ಯಾರ ಜೊತೆ, ಯುವಜನರ ಜೊತೆ, ಯುವಜನ ವಿದ್ಯಾರ್ಥಿಗಳ ಜೊತೆ ನಡೆಸ್ತಕ್ಕಂಥ ಈ ಸಂವಾದಕ್ಕೆ ಅವರು ಅತಿಥಿಗಳಾಗಿ ಬಂದಿದ್ದಾರೆ. ಯುವಜನರು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದಾರೆ. ವಿಶೇಷವಾಗಿ ಬೆಂಗಳೂರು ದೂರದರ್ಶನ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಈ ಸಂಯುಕ್ತ ಆಶ್ರಯದ ನಡೀತಾ ಇರತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಚಿಂತನೆಗಳನ್ನು ಕುರಿತ ಸಂವಾದ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಭೀಮ ಸ್ವಾಗತ. ಜೈ ಭೀಮ್. DD ಚಂದನಗೂ ಕೂಡ ಮತ್ತು ನೆಚ್ಚಿನ ವಿದ್ಯಾರ್ಥಿ ಗೆಳೆಯರಿಗೂ ಕೂಡ ಸ್ನೇಹಿತರೆ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಚಳುವಳಿ ಮತ್ತು ಅವರ ಸಾಧನೆ ನೋಡಿದ ತಕ್ಷಣ ಐತಿಹಾಸಿಕವಾಗಿ ಒಂದು ಲೋಪ ಜರುಗಿದೆ. ಏನದು ಲೋಪ ಅಂತಂದರೆ, ಅವರ ಹೆಸರನ್ನ ತಗೊಂಡ ತಕ್ಷಣ ಅವರು ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಎಲ್ಲವನ್ನು ಮಾಡಿದ್ದಾರೆ ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ವಿಮೋಚನೆಯಾಗಿ ಹೋರಾಟವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಲೋಪ ಎದ್ದು ಕಾಣುತ್ತೆ. ಇದು ಈಗಂತೂ ಅತಿ ದೊಡ್ಡ ಮಟ್ಟದಲ್ಲಿ ಅದು ಪ್ರಚಾರ ಪಡ್ಕೊಂಡು ಯುವಕರ ಬಾಯಲ್ಲೂ ಕೂಡ ಅದು ಹರಿದಾಡ್ತಾ ಇದೆ. ಇದು ನಮ್ಗೆ ಆತಂಕದ ವಿಚಾರ. ಹಾಗಾಗಿ ಅದನ್ನು ಇಟ್ಕೊಂಡು ನಾನು ನನ್ನ ಈ ದಿನದ ಸಂವಾದಕ್ಕೆ ಮುಂದುವರಿತೀನಿ. ನಿಮಗೆಲ್ಲ ಗೊತ್ತಿದೆ, ಸಂವಿಧಾನ ರಚನಾ ಸಭೆಯಲ್ಲಿ ಕಡು ರಚನೆಯ ಅಧ್ಯಕ್ಷತೆಯನ್ನು ಹೊತ್ತವರು ಬಾಬಾ ಸಾಹೇಬರು. ಸೊ ಬಾಬಾ ಸಾಹೇಬರು 1949 ಆ ಸಂವಿಧಾನ ರಚನಾ ಸಭೆಯಲ್ಲಿ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿಸಬೇಕು ಅಂತ ಒಂದು ವಾದವನ್ನು ಮಂಡಿಸ್ತಾರೆ. ಆ ವಾದವನ್ನು ಮಂಡಿಸಿದಾಗ ದರ್ಬಾಂಗ್ನ ಮಹಾರಾಜ, ಒಂದು ಸಂಸ್ಥಾನ ಅದು, ಆ ಸಂಸ್ಥಾನದ ಮಹಾರಾಜ ಆ ಸಂವಿಧಾನ ಸಭೆಯಲ್ಲಿ ಹೇಳ್ತಕ್ಕಂಥ ಮಾತೇನಪ್ಪ ಅಂತಂದರೆ, ನಮ್ಮ ದೇಶದ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಹಕ್ಕಾಗಿಸ್ಬಿಟ್ರೆ ಎಲ್ಲರೂ ಶಾಲೆಗೆ ಹೋಗ್ತಾರೆ. ಹಾಗಾದರೆ ನಮ್ಮ ಕೊಟ್ಟಿಗೆಗಳಲ್ಲಿ ಸಗಣಿ ಬಾಚೋರು ಯಾರು, ಹೊಲಗಳಲ್ಲಿ ಕೂಲಿ ಮಾಡೋರು ಯಾರು, ನಮ್ಮ ಮನೆ ಅಂಗಳದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರು? ಹಾಗಾಗಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿಸಬಾರ್ದು ಅಂತ ವಾದ ಹೇಳುತ್ತೆ. ಆ ವಾದಕ್ಕೇ ಅತಿ ಹೆಚ್ಚು ಒತ್ತು ಸಿಗುತ್ತೆ. ಹಾಗೂ ಅಂಬೇಡ್ಕರ್ ಏನು ಬಯಸಿದ್ರಲ್ಲ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಬೇಕು ಅಂತ, ಅದಕ್ಕೆ ಹಿಂದೇಟಾಗುತ್ತೆ.
ಅಂದರೆ ಅಂದು ಬಾಬಾ ಸಾಹೇಬ್ರಿಗೆ ಗೊತ್ತಾಗುತ್ತೆ, ಹೌದು ಅಂದರೆ ಈ ಸಮಯದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗ್ಸೋದಕ್ಕೆ ಯಾರೂ ಬಿಡ್ತಾ ಇಲ್ಲ, ಆದರೆ ಇದನ್ನು ನಾನು ಮುಂದೊಂದು ದಿನ ಜಾರಿಗೊಳಿಸ್ಬೇಕಪ್ಪ ಅಂತಂದರೆ ಅದನ್ನು ನಿರ್ದೇಶಕ ತತ್ವಗಳಲ್ಲಿ ರಾಜ್ಯ ಮತ್ತು ನಿರ್ದೇಶಕ ತತ್ವಗಳಲ್ಲಿ ಸೇರಿಸಬೇಕು ಅಂತ. ಸೊ ಹಾಗಾಗಿ 2009ನೇ ಇಸವಿಯಲ್ಲಿ RT ಆ್ಯಕ್ಟನ್ನು ಜಾರಿ ಮಾಡಲಾಗುತ್ತೆ. ಅವತ್ತು ಹಾಕಿದಂತಹ ಅಡಿಪಾಯ 2009ರಲ್ಲಿ ಅದು ನಮಗೆ ಕಾರ್ಯರೂಪ ಬರುತ್ತೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು RT ಎಜುಕೇಷನಲ್ಲಿ ಎಲ್ಲ ಪ್ರತಿಯೊಂದು ಮಗು ಕೂಡ ಅವಾಗಿದ್ದು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಎಜುಕೇಷನ್ ಕಡ್ಡಾಯ ಕೊಡಬೇಕು ಅಂತ, ಇವಾಗ ಅದು 0ಯಿಂದ 18 ತನಕ ಆಗಿದೆ. ಅಂದರೆ ಬಾಬಾ ಸಾಹೇಬರು ಇಲ್ಲಿ ಕೇವಲ ಒಂದು ಸಮುದಾಯಕ್ಕೋಸ್ಕರ ಶಿಕ್ಷಣವನ್ನು ಕೊಡಬೇಕಂತ ಮಾಡಿದ್ರ ಇಲ್ಲ. ಅಂದರೆ ಎಲ್ಲ ಸಮುದಾಯಗಳು ಕೂಡ ಬಾಬಾ ಸಾಹೇಬರಿಗೆ ಇವತ್ತು ಅವರ ಋಣವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಬಾಬಾ ಸಾಹೇಬ್ರನ್ನ ಸಂವಿಧಾನ ಶಿಲ್ಪಿ ಆ ಥರನೇ ನೋಡ್ತಾ ಇದ್ದೀವಿ. ಹೌದು, ಅದು ನಿಜ, ಎರಡು ಮಾತಿಲ್ಲ ಅದರಲ್ಲಿ. ಆದರೆ ಅದು ಹೊರತುಪಡಿಸಿದಂತಹ ಒಂದು ವೈಜ್ಞಾನಿಕ ವಿಜ್ಞಾನಿಯ ಒಂದು ಆಲೋಚನೆ ಮಾಡ್ತಾಯಿದ್ರ ಅಂತಂದರೆ ಹೌದು. ನಿಮಗೆಲ್ಲ ಗೊತ್ತಿರುತ್ತೆ, ವೆಸ್ಟ್ ಬಂಗಾಳನ ಆಗಿನ ವೆಸ್ಟ್ ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೀವಿ ದಾಮೋದರ್ ನದಿಯನ್ನು. ಆ ದಾಮೋದರ್ ನದಿಯನ್ನು ಯಾಕೆ ಕಣ್ಣೀರಿನ ನದಿ ಅಂತ ಕರಿತಾಯಿದ್ರು ಅಂತಂದರೆ ಅದು ಇಡೀ ಆ ಸುತ್ತಮುತ್ತಲಿನ ಪ್ರದೇಶವನ್ನು ಪ್ರವಾಹ ಬಂದು ಉಕ್ಕೇರಿ ಸರ್ವನಾಶ ಮಾಡ್ತಾ ಇರುತ್ತೆ. ಆಗಿರ್ಬೇಕಾದ್ರೆ ಬಾಬಾ ಸಾಹೇಬರು ಅದಕ್ಕೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆಯನ್ನು ರೂಪಿಸಿದ ಪರಿಣಾಮವಾಗಿ ಅಲ್ಲಿ ಪ್ರವಾಹ ನಿಲ್ಲುತ್ತೆ. ಅಷ್ಟು ಮಾತ್ರ ಅಲ್ಲ, ಎಷ್ಟು ಜನ ಗೊತ್ತಿಲ್ಲ ನಮಗೆ, RBI ರಚನೆ ಆಗಬೇಕಾದ್ರೆ ಆ ಸಮಿತಿ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂತಲ್ಲ, ಆ ಸಮಿತಿ ಹಿಲ್ಟನ್ ಯಂಗ್ ಸಮಿತಿ ಅಂತ. ಆ ಹಿಲ್ಟನ್ ಯಂಗ್ ಸಮಿತಿ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕ ಅದಪ್ಪ ಅಂತಂದರೆ ಬಾಬಾ ಸಾಹೇಬರು. ನಿಮಗೆಲ್ಲ ಅದು ಗೊತ್ತಿರ್ತದೆ, ರೂಪಾಯಿಯ ಸಮಸ್ಯೆ ಅಂತ, ದ ಪ್ರಾಬ್ಲಮ್ ಆಫ್ ರುಪಿ ಅಂತ. ಸೊ ಅದರ ಆಧಾರದ ಮೇಲೆ ನಮ್ಮ ದೇಶದಲ್ಲಿ RBI ರಚನೆ ಆಯಿತು. ಸೊ ಇವೆಲ್ಲವೂ ಕೂಡ ಒಂದು ಸಮುದಾಯಕ್ಕೋಸ್ಕರ ಬಾಬಾ ಸಾಹೇಬರು ಮಾಡಿದ್ರಾ ಅನ್ನೋ ಪ್ರಶ್ನೆ ಇದ್ದಾಗ ಅದು ನಮ್ಗೆ ಅನ್ಸಲ್ಲ ಅಲ್ವಾ. ಒಂದೇ ಸಮುದಾಯಕ್ಕೆ ಅಲ್ಲವೇ ಇಲ್ಲ, ಇಡೀ ಭಾರತೀಯರಿಗೆ, ಇಡೀ ಭಾರತ ಸಮೂಹಕ್ಕೆ, ಎಲ್ಲ ಜನಕ್ಕೂ ಕೂಡ ಮಾಡಿದಂತಹ ಸೇವೆ ಮತ್ತು ಮಾಡಿದಂತಹ ಕಾರ್ಯ ಇದಾಗಿತ್ತು. ಹಾಗಾಗಿ ಬಾಬಾ ಸಾಹೇಬ್ರನ್ನ ಭಾರತದ ಸುಪುತ್ರ ಅಂತಲೇ ನಾವು ಅವ್ರನ್ನ ಕಾಣಬೇಕಾಗತ್ತೆ. ಅಂತಹ ಬಾಬಾ ಸಾಹೇಬರು ತಮ್ಮ ಚಳುವಳಿಯನ್ನು ಹೇಗೆ ಆರಂಭ ಮಾಡಿದ್ರು, ಮತ್ತು ಆ ಚಳುವಳಿಯಿಂದಾಗಿ ಯಾರ್ಯಾರಿಗೆ ಉಪಯೋಗ ಆಯಿತು, ಮತ್ತು ಆ ಚಳುವಳಿಯಿಂದಾಗಿ ಇಂದಿನ ಸಮಾಜ ನಾವೆಲ್ಲರೂ ಸೇರಿಕೊಂಡು ಏನಾರು ಅನುಭವಿಸ್ತಾ ಇದ್ದೀವ, ಅವ್ರು ಹಾಕಿಕೊಟ್ಟಂತಹ ದಾರಿಯಿಂದಾಗಿ ನಮ್ಮ ಮನೆಗಳ ದೀಪಗಳು ಬೆಳಗ್ತಾ ಇದೆಯಾ, ನಮ್ಮ ಬದುಕಿನ ದೀಪಗಳು ಬೆಳಗ್ತಾ ಇದೆಯಾ, ಆ ಹಾದಿಯಲ್ಲಿ ಇರ್ತಕ್ಕಂತಹ ದೀಪಗಳು ನಮಗೆ ದಾರಿಯನ್ನು ತೋರಿಸ್ತಾ ಇದೆಯಾ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಇವಾಗ 1907ನೇ ಇಸವಿಯಲ್ಲಿ ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಮಾಡ್ತಾರೆ. ಅದಾದಮೇಲೆ ಡಿಗ್ರಿ ತಗೋತಾರೆ. ಬರೋಡಾ ಮಹಾರಾಜರು ಅವ್ರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಅದಕ್ಕೆ ಕಾರಣ ಏನಪ್ಪ, ಮೊದಲ ವ್ಯಕ್ತಿ ಹೌದು ಪಾಸ್ ಮಾಡಿದ್ರು. ಹೌದು, ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದಂತಹ ದಲಿತ ಸಮುದಾಯದ ಮೊಟ್ಟ ಮೊದಲ ವ್ಯಕ್ತಿಯಾಗಿರ್ತಾರೆ. ಅವ್ರು ಸನ್ಮಾನ ಮಾಡ್ತಾರೆ. ಆ ಸನ್ಮಾನದಲ್ಲಿ ಕೇಳಿಸ್ಕಿರತಕ್ಕಂತಹ ಒಬ್ಬ ಮಹಾನ್ ಸಾಹಿತಿ ಅಲ್ಲಿಗೆ ಬಂದಿರ್ತಾರೆ. ಅವರು ಬರೆದಂತಹ ಬುದ್ಧನ ಕೃತಿಯನ್ನು ಅವ್ರ ಕೈಗೆ ಕೊಡ್ತಾರೆ. ನೋಡಿ, 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಬುದ್ಧನ ಸಂಘವನ್ನು ಅಂದರೆ ಒಪ್ಪಿಕೊಂಡಂತಹ ಬಾಬಾ, ಅಂದರೆ ಪರಿಚಯ ಆಗಿತ್ತು ಬಾಬಾ ಸಾಹೇಬರಿಗೆ ಅಂತ. ನಂತರ ಅವರು ಡಿಗ್ರಿಯನ್ನು ಮುಗಿಸಿ ಬರೋಡಾ ಮಹಾರಾಜರ ಸ್ಕಾಲರ್ಶಿಪ್ ತಗೊಂಡು ಅವರು ವಿದ್ಯಾಭ್ಯಾಸಕ್ಕೆ ಕೊಲಂಬಿಯಾಗೆ ಹೋಗ್ತಾರೆ. 1913ರಿಂದ 16 ತನಕಲ್ಲಿ ಅವರು ವಿದ್ಯಾಭ್ಯಾಸನ ಮಾಡ್ತಾರೆ. ಅವ್ರು ಎಷ್ಟೆಷ್ಟು ಕೋರ್ಸ್ಗಳನ್ನ ತಗೊಂಡಿದ್ರು ಅಂತ ನೀವು ಜಸ್ಟ್ ಬಿಕಮಿಂಗ್ ಬಾಬಾ ಸಾಹೇಬ್ ಅಂತ ಅಂದ್ಬಿಟ್ಟು ನಮ್ಮ ರಾಥೋರ್ ಅಂತಕ್ಕಂಥವ್ರು ಕೃತಿ ಬರೆದಿದ್ದಾರೆ. ಅವರಿಗೆ ಅಸೈನ್ ಮಾಡಿದಂತಹ ಕೋರ್ಸ್ಗಳನ್ನ ಹೊರತುಪಡಿಸಿ ಜ್ಞಾನವನ್ನು ಸಂಪಾದನೆ ಮಾಡಬೇಕನ್ನೋಕ್ಕೋಸ್ಕರ ಇತರೆ ಕೋರ್ಸ್ಗಳನ್ನ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದರಲ್ಲೂ ಕೂಡ ಗೆಲ್ತಾರೆ ಬಾಬಾ ಸಾಹೇಬರು. ಅದಾದಮೇಲೆ ಅವ್ರಿಗೆ ಮತ್ತೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೇಕಂತ ಅನಿಸುತ್ತೆ, ಬಟ್ ಆಗಲ್ಲ. ಯಾಕೆಂತಂದರೆ ಬರೋಡಾ ಮಹಾರಾಜರು 3 ವರ್ಷಕ್ಕೆ ಕೊಟ್ಟಿದ್ದಂತಹ ಆ ಸ್ಕಾಲರ್ಶಿಪ್ ಅವಧಿ ಮುಗಿದೋಗುತ್ತೆ. ಹಾಗಾಗಿ ಅವರು ಮತ್ತೆ ಪುನಃ ಭಾರತಕ್ಕೆ ಬರ್ತಾರೆ. ಬಂದು ಬರೋಡಾ ಮಹಾರಾಜರ ಸಂಸ್ಥಾನದಲ್ಲಿಯೇ ಒಂದು ಕೆಲಸ ಮಾಡಬೇಕು ಅಂತ ಗೊತ್ತಾಗಿರುತ್ತೆ. ಆದರೆ ಆ ಕೆಲಸ ಮಾಡೋಕ್ಕೆ ಸೇರಿದಾಗ ಅವ್ರ ತಂದೆ ತಿಳ್ಕೊಬಿಡ್ತಾರೆ, ಸಕ್ಪಾಲ್ ಅವರು. ಅಲ್ಲಿಗೆ ಅವರು ಸ್ಟಾಪ್ ಮಾಡ್ತಾರೆ. ಮಾಡಿ ಮತ್ತೆ ಪುನಃ ಮನೆಗೆ ಬರ್ತಾರೆ. ಬಂದು ಕೆಲ ಕಾಲ ಇದ್ದು ಅಲ್ಲೇ ತಮ್ಮ ಜೀವನವನ್ನು ಮುಂದುವರಿಸ್ತಾ ಹೋಗ್ತಾರೆ. ಅವರು ವಿದ್ಯಾಭ್ಯಾಸವನ್ನು ಸಂಪೂರ್ಣ ಮಾಡ್ದೇ ಕೇವಲ MA ಮುಗಿಸ್ಕೊಂಡು ಬಂದ ನಂತರ ಅವರ ಸಾರ್ವಜನಿಕ ಜೀವನ ಆರಂಭ ಆಗುತ್ತೆ. ಅವರು ಬಾರಟ್ಲ ಪಡ್ಕೊಂಡಿರ್ತಾರೆ. ವಕೀಲಿಕೆ ಮಾಡೋದಕ್ಕೆ ಅವ್ರಿಗೆ ಒಂದು ಹಂತ ಸಿಕ್ಕಿರುತ್ತೆ. ಆವಾಗ ಬಾಬಾ ಸಾಹೇಬರು ಮೊಟ್ಟ ಮೊದಲಾಗಿ ಸಾರ್ವಜನಿಕವಾಗಿ ಅವ್ರು ಕಾಣಿಸ್ಕೊಳ್ಳೋದಪ್ಪ ಅಂತಂದರೆ 1918ನೇ ಇಸ್ವಿಯ ಸೌತ್ ಬರೋ ಸಮಿತಿಯಲ್ಲಿ
ಸೌತ್ ಬರೋ ಸಮಿತಿ ಅಂತಂದರೆ ಅದನ್ನು ಫ್ರ್ಯಾಂಚೈಸಿ ಕಮಿಟಿ ಅಂತ ಕರಿತೀವಿ. ಅಂದರೆ ಮತದಾನ ಹಕ್ಕನ್ನು ಯಾರ್ಯಾರಿಗೆ ಭಾರತದಲ್ಲಿ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋಂಥ ಚರ್ಚೆಯಲ್ಲಿ ಆರಂಭ ಆಗುತ್ತೆ. ಆವಾಗ ಅವರಿಗೆ 17 ವರ್ಷದ ವಯಸ್ಸು, 17 ಇಯರ್ಸ್. ಆವಾಗ ಅವರು ಆ ಸಮಿತಿಗೆ ತಮ್ಮ ಸಾಕ್ಷ್ಯವನ್ನು, ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಏನು ಕೊಡ್ತಾರಪ್ಪ ಅಂತಂದರೆ, ಹೌದು, ಈ ದೇಶದ ಅಸ್ಪೃಶ್ಯ ಸಮುದಾಯಕ್ಕೂ ಕೂಡ ಮತದಾನ ಹಕ್ಕು ಬೇಕು, ಚುನಾವಣೆ ಎದುರಿಸಂಥ ಹಕ್ಕು ಬೇಕು. ಅಷ್ಟು ಮಾತ್ರ ಅಲ್ಲ, ಮರಾಠ ಸಮುದಾಯಕ್ಕೂ ಕೂಡ ವಿಶೇಷವಾಗಿ ಕೊಡಬೇಕು ಮತ್ತು ಬ್ರಾಹ್ಮಣ ಸಮುದಾಯಕ್ಕೂ ಕೂಡ ವಿಶೇಷವಾದಂತಹ ಮತದಾನ ಹಕ್ಕನ್ನು ಕೊಡಬೇಕು ಎಲ್ಲರಿಗೂ ಅಂತ. ಯಾಕೆಂದರೆ ಆಗಿನ ಕಾಲದಲ್ಲಿ ಕೇವಲ ಪದವಿ ಪಡೆದವರು ಮತ್ತು ಭೂಮಾಲೀಕರಿಗೆ ಮಾತ್ರ ವೋಟ್ ಹಾಕುವಂಥ, ಮತ ಚಲಾಯಿಸುವಂಥ ಹಕ್ಕಿತ್ತು. ಹಾಗಾಗಿ ಸಾರ್ವತ್ರಿಕವಾಗಿ ಮತವನ್ನು ಚಲಾಯಿಸುವಂಥ ಹಕ್ಕನ್ನು ಬೇಕು ಅಂತ 17 ವಯಸ್ಸಲ್ಲಿ ಬಾಬಾ ಸಾಹೇಬರು ಮಂಡಿಸ್ತಾರೆ. 1920ನೇ ಇಸ್ವಿಗೆ ಅವರು 2 ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ. ಅದನ್ನು ಆಯೋಜನೆ ಮಾಡ್ತಾರಪ್ಪ ಅಂತಂದರೆ ಶಾಹು ಮಹಾರಾಜ್. ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. 1905ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ ಸಂಸ್ಥಾನದಲ್ಲಿ ಮೊಟ್ಟ ಮೊದಲಿಗೆ ತಳ ಸಮುದಾಯದ ವ್ಯಕ್ತಿಗಳಿಗೆ ಮೀಸಲಾತಿಯನ್ನು ಜಾರಿ ಮಾಡಿದಂತಹ ವ್ಯಕ್ತಿ ಶಾಹು ಮಹಾರಾಜ್. ಅವ್ರ ನಂತರನೇ ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರವರು ಮೀಸಲಾತಿ ವ್ಯವಸ್ಥೆಯನ್ನು ಜಾರಿ ಮಾಡ್ತಕ್ಕಂಥದ್ದು. ಸೊ ಶಾಹು ಮಹಾರಾಜರು ಒಂದು ಸಭೆಯನ್ನು ಆಯೋಜನೆ ಮಾಡ್ತಾರೆ. ಆ ಸಭೆಯ ಅಧ್ಯಕ್ಷತೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮುಖ್ಯ ಅತಿಥಿ ಬಂದು ಶಾಹು ಮಹಾರಾಜ್. ಆ ಸಭೆಯಲ್ಲಿ ಶಾಹು ಮಹಾರಾಜ್ ಒಂದು ಮಾತು ಹೇಳ್ತಾರೆ, ನಿಮ್ಮ ಉದ್ಧಾರಕನನ್ನು ಅಂಬೇಡ್ಕರಲ್ಲಿ ಕಂಡುಕೊಂಡಿದ್ದೀರಿ ಅಂತ ಹೇಳ್ತಾರೆ. ಸೊ ಅದು ಸತ್ಯ ಆಗೋಯ್ತು. ಸೊ ಬಾಬಾ ಸಾಹೇಬರು ನಂತರ ಇನ್ನೊಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಆವಾಗ ನೋಡಿ, ಆವಾಗ ಅಧ್ಯಕ್ಷತೆ ಬಂದು ಶಾಹು ಮಹಾರಾಜರು, ಮುಖ್ಯ ಅತಿಥಿ ಬಂದು ಅಂಬೇಡ್ಕರ್ ಅವರು. ಆವಾಗ ಅವರು ಶಿಕ್ಷಣದ ಬಗ್ಗೆ ಅತ್ಯಂತ ಒತ್ತು ಕೊಟ್ಟು ಮಾತಾಡ್ತಾರೆ. ಬಡ ಮಕ್ಕಳಿಗೆ ಮತ್ತು ಅಸ್ಪೃಶ್ಯ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಶಿಕ್ಷಣ ಯಾಕೆ ಮುಖ್ಯ ಅಂತ. ಸೊ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಶಿಕ್ಷಣವೂ ಒಂದು ಹೋರಾಟವೇ. ಈ ದೇಶದಲ್ಲಿ ಶಿಕ್ಷಣ ಯಾವುದೇ ಕಾರಣಕ್ಕೂ ಕೂಡ ತಳ ಸಮುದಾಯಕ್ಕೆ ಉಚಿತವಾಗಿ ಮತ್ತು ನೀವು ಅಂದುಕೊಂಡ ತಕ್ಷಣ ಸಿಕ್ಕಿಲ್ಲ. ಉದಾಹರಣೆಗೆ ನಮ್ಮ ಲೈಫೇ ತಗೊಳ್ಳಿ. ನಮ್ಮ ತಾತ ಅಜ್ಜಿ ಅವರ ಭಯ ಪಡ್ತಾಯಿದ್ರು, ಎಜುಕೇಷನ್ ಪಡ್ಕೊ, ಅಯ್ಯೋ ಅದು ನಮ್ದಲ್ಲಪ್ಪ, ನಮ್ದೇನಪ್ಪ ಅಂತಂದರೆ ಕೂಲಿ ಕೆಲಸ ಮಾಡೋದು, ಕಳೆ ಕೀಳೋದು, ನಾಟಿ ಮಾಡೋದು, ಕೊಟ್ಟಿಗೆ ಸಗಣಿ ಬಾಜೋದು ಅಂತ. ಅಂದರೆ ಆ ಮಟ್ಟಕ್ಕೆ ಏನು ಒಂದು ಅವಿದ್ಯಾವಂತಿಕೆಯನ್ನು ನಮ್ಮ ಮೇಲೆ ಆರೋಪಿಸಿದ್ದಂತಹ ಸಮಾಜದಲ್ಲಿ ಶಿಕ್ಷಣ ಪಡೆಯತಕ್ಕಂಥದ್ದು ಒಂದು ದೊಡ್ಡ ಹೋರಾಟ. ಆ ಹೋರಾಟವನ್ನು ಜಯಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಬ್ಬರೇ ಜಯಿಸಲಿಲ್ಲ. ಅವ್ರು ಏನು ಮಾಡಿದ್ರು, ನನ್ನನ್ನು ಸೇರಿಕೊಂಡಂತೆ ನಿಮ್ಮೆಲ್ಲರನ್ನೂ ಸೇರಿಕೊಂಡಂತೆ ಎಲ್ರಿಗೂ ಕೂಡ ಏನು ಬೇಕು ಅಂತಂದರು, ಎಜುಕೇಷನ್ ಬೇಕು ಅಂತ ಹೋರಾಟವನ್ನು ಆರಂಭ ಮಾಡಿದ್ರು. ಅರ್ಧಕ್ಕೆ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಬಂದಂತಹ ಬಾಬಾ ಸಾಹೇಬರು ಇಲ್ಲಿ ಸಂಸಾರವನ್ನು ಸಾಗಿಸ್ತಾ, ಮಕ್ಕಳುಗಳನ್ನ ನೋಡ್ಕೋತಾ, ಇಬ್ಬರು ಮಕ್ಕಳು ತೀರೋಗಿರ್ತಾರಾಗಲಿ ಅವ್ರಿಗೆ ನೋಡ್ಕೋತಾ, ಕಾಲೇಜಲ್ಲಿ ಉಪನ್ಯಾಸ ಕೆಲಸವನ್ನು ಮಾಡ್ತಾ ಹಣವನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ಪುನಃ ಅವರು ವಿದ್ಯಾಭ್ಯಾಸ ಪಡ್ಕೊಳ್ಳೋದಕ್ಕೆ ಲಂಡನ್ಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಹೋಗಿ ನಿಲ್ಲಿಸಿದಂತಹ ಆ PhD ವಿದ್ಯಾಭ್ಯಾಸವನ್ನು ಮುಗಿಸಿ 23ರಲ್ಲಿ ಮತ್ತೆ ಅವರು ವಾಪಸ್ ಬರ್ತಾರೆ. ಬಂದಾಗ ಮೊದಲ ಸಂಘಟನೆ ಅವರು ಆರಂಭ ಮಾಡ್ತಕ್ಕಂಥದ್ದು ಬಹಿಷ್ಕೃತ ಹಿತಕಾರಣಿ ಸಭಾ 1924ನೇ ಇಸ್ವಿಯಲ್ಲಿ. ಬಾಬಾ ಸಾಹೇಬರು ವಿದೇಶದಲ್ಲಿ ಓದ್ಕೊಂಡು ಬಂದಂತಹ ವ್ಯಕ್ತಿ ಮತ್ತು ಅತ್ಯಂತಹ ವಿದ್ಯಾವಂತರಾಗಿದ್ದರು. ಹಾಗಾಗಿ ಇವರನ್ನ ಅಸ್ಪೃಶ್ಯ ಸಮುದಾಯಗಳು ಹಿಂಬಾಲಿಸಬೇಕು ಅಂತಕ್ಕಂಥದ್ದು ಇಡೀ ಮಹಾರಾಷ್ಟ್ರದ ಕೊಂಕಣ ಪ್ರಾಂತ್ಯದಲ್ಲಿ ಮುಂದುವರಿದಿರುತ್ತದೆ. ಹಾಗಾಗಿ ಅಲ್ಲಿಂದ ಒಂದು ದೊಡ್ಡ ಮಟ್ಟದ ಚಳುವಳಿ ಬಾಬಾ ಸಾಹೇಬ್ರದ್ದು ಆರಂಭ ಆಗುತ್ತೆ. ಆ ಚಳುವಳಿಗೆ ನೇತೃತ್ವವನ್ನು ಅಂಬೇಡ್ಕರ್ ಅವರು ವಹಿಸ್ತಾರೆ. ಆ ಮಹಾಡ್ ಚಳುವಳಿಯಿಂದ ಭಾರತ ಮಾತ್ರ ಅಲ್ಲ, ಬ್ರಿಟನ್ ತನಕನೂ ಕೂಡ ಅವರ ಹೆಸರು ವ್ಯಾಪಿಸುತ್ತೆ. ಯಾವುದೇ ಮುಖ್ಯ ದಿನಪತ್ರಿಕೆಗಳಿರ್ಬೋದು ಅಥವಾ ಮಾಸಿಕಗಳಿರ್ಬೋದು, ದಲಿತರ ಬಗ್ಗೆ, ತಳ ಸಮುದಾಯದ ಬಗ್ಗೆ ಮತ್ತು ಮಹಿಳೆಯರ ವಿಚಾರದ ಬಗ್ಗೆ ತುಟಿಯನ್ನೇ ಬಿಚ್ಚದಿದ್ದಾಗ ಅವರು ಮೂಕನಾಯಕ ಅಂತ ಆರಂಭ ಮಾಡೋದು. ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಮಾತೇ ಇಲ್ಲದವರಿಗೆ ನಾಯಕ, ಒಂದು ಪತ್ರಿಕೆಯನ್ನು ಅವರು ಆರಂಭವನ್ನು ಮಾಡಿದ್ರು. ಅದೊಂದು ಚಳುವಳಿನೇ ಆಗಿತ್ತು ಅವ್ರದ್ದು. ಇನ್ನೂ ದೇಗುಲ ಪ್ರವೇಶ ಚಳುವಳಿ ಇಂದಿಗೂ ಕೂಡ ನಮಗೆ ದೊಡ್ಡ ಸಮಸ್ಯೆ. ಕೋಲಾರ ಮತ್ತು ದೇವನಹಳ್ಳಿಯಲ್ಲಿ ಒಬ್ಬ ದಲಿತ ಬಾಲಕ, ಚಿಕ್ಕ ಹುಡುಗ, ಏನು ಗೊತ್ತಿಲ್ಲ ಅವನಿಗೆ, ಹೋಗಿ ಒಂದು ಗೆಜ್ಜೆಕೋಲು ಅಂತ ಮುಟ್ಟಿದ್ದಕ್ಕೋಸ್ಕರ ಹೊಡೆದು ಓಡಿಸಿದ್ರು. ಸೊ ದಂಡ ಹಾಕ್ಬಿಟ್ಟಿದ್ರು. ಇವತ್ತಿಗೂ ಕೂಡ ದೇವಸ್ಥಾನ ಪ್ರವೇಶ ಅಂತಕ್ಕಂಥದ್ದು ಸಮಸ್ಯೆಯಾಗಿದೆ. ಅದ್ರ ಬಗ್ಗೆ ಬಾಬಾ ಸಾಹೇಬ್ರ ವಿಚಾರಗಳೇನಿತ್ತು, ಅದ್ರ ಬಗ್ಗೆ ಚಳುವಳಿ ಮಾಡಿದ್ರು ಅವರು ಅಂದರೆ ಹೌದು ಮಾಡಿದ್ರು. ಇನ್ನೊಂದು ಧರ್ಮಾಂತರ, ಇದನ್ನು ನಾವೇನು ಏನು ಕರಿತೀವಪ್ಪ ಅಂತಂದರೆ
ಮರಳಿ ಮನೆಗೆ ಬುದ್ಧನಡೆಗೆ ಅಂತ ಕರಿತೀವಿ. ಬಾಬಾ ಸಾಹೇಬರು ಮತಾಂತರ ಆಗಲಿಲ್ಲ ಅಥವಾ ಧರ್ಮಾಂತರ ಆಗಲಿಲ್ಲ, ಅವರೇನು ಮಾಡಿದ್ರು ಮತ್ತೆ ಬುದ್ಧನೆಡೆಗೆ ಹೋದರು, ಬುದ್ಧನನ್ನು ಅಪ್ಪಿಕೊಂಡ್ರು ಅಂತಕ್ಕಂಥ ಒಂದು ವಾದವನ್ನು ನಾವೆಲ್ಲರೂ ನಮ್ಮಂಥವ್ರು ಮಾಡ್ತೀವಿ. ಸೊ ಅದೊಂದು ದೊಡ್ಡ ಚಳವಳಿಯಾಗಿತ್ತು. 1956ನೇ ಇಸ್ವಿಯಲ್ಲಿ ಸುಮಾರು 10 ಲಕ್ಷ ತಮ್ಮ ಅನುಯಾಯಿಗಳ ಮೂಲಕ ಬಾಬಾ ಸಾಹೇಬರು ಬುದ್ಧ ಧರ್ಮವನ್ನು ಅಪ್ಪಿಕೊಂಡ್ರು. ಯಾಕೆ? ಸಮಾನತೆಗೋಸ್ಕರ, ಮೈತ್ರಿಗೋಸ್ಕರ. ಇವತ್ತಿನ ಸಮಸ್ಯೆ ಏನಪ್ಪ ಅಂದರೆ ಮೈತ್ರಿನೇ. ಮೈತ್ರಿ ಗೊತ್ತಲ್ಲ ನಿಮಗೆ, ಅದು ಮೆತ್ತ ಅಂತ ಕರಿತೀವಿ ನಮ್ಮ ಪಾಳಿ ಭಾಷೆಯಲ್ಲಿ. ಬುದ್ಧನ ಪರಿಕಲ್ಪನೆ ಅದು ಮೈತ್ರಿ ಅಂತ. ಎಲ್ಲರೂ ಸಮಾನರು, ಎಲ್ಲರೂ ಸಹೋದರರು, ಎಲ್ಲರೂ ಕೂಡ ಸಹಮಾನವರು. ಅಂದರೆ ನಾನು ಹೇಗೆ ಬದುಕಬೇಕು ಅಂತ ಅಂದುಕೊಂಡಿದ್ದೇನೋ ಇತರರನ್ನು ಕೂಡ ಹಾಗೆಯೇ ಬದುಕಲು ಬಿಡಬೇಕು, ಮತ್ತು ಬದುಕುವ ಅವ್ರ ಹಕ್ಕನ್ನು ನಾನು ಗೌರವಿಸಬೇಕು. ಅವರು ನನ್ನಂತೆ ಬದುಕಬೇಕು. ನಾನು ಎಷ್ಟು ಚೆನ್ನಾಗಿ ಬದುಕಬೇಕು ಅಂದ್ಕೊಂಡಿನೋ ಅಷ್ಟೇ ಅವ್ರು ಚೆನ್ನಾಗಿ ಬದುಕಬೇಕು. ನಾನು ಎಷ್ಟು ಚೆನ್ನಾಗಿ ಎಜುಕೇಷನ್ ಪಡ್ಕೋಬೇಕು ಅಂತ ಅಂದಿದ್ದೀನೋ ನನ್ನ ಸಹಮಾನವರು ಕೂಡ ಅಷ್ಟೇ ಚೆನ್ನಾಗಿ ಎಜುಕೇಷನ್ ಪಡ್ಕೊಳ್ಳೋದಕ್ಕೆ ನಾನು ಆದಷ್ಟು ಸಹಾಯವನ್ನು ಮಾಡಬೇಕು. ಇದು ಮೈತ್ರಿಯ ಭಾವ. ಹಾಗಾಗಿ ಸಂವಿಧಾನದಲ್ಲಿ ಅವರು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಬಂಧುತ್ವ, ಆ ಭ್ರಾತೃತ್ವ, ಬಂಧುತ್ವ ಮತ್ತು ಮೈತ್ರಿ, ಆ ಮೈತ್ರಿಯನ್ನು ಕಾಪಾಡೋಕ್ಕೋಸ್ಕರ ಇಡೀ ಅವರ ಜೀವಮಾನದ ಚಳುವಳಿಯನ್ನು ಕಟ್ಟಿದ್ರು. ಜಾತಿ ವಿನಾಶವೇ ಅವರ ಇಡೀ ಚಳುವಳಿಯ ಮುಖ್ಯ ಕೇಂದ್ರಬಿಂದು. ಅದರ ಸುತ್ತವೇ ಅವರು ಎಲ್ಲ ರೀತಿಯ ಹೋರಾಟಗಳನ್ನು ನಡೆಸ್ತಾ ಬಂದರು, ಅದನ್ನು ಅರ್ಥ ಮಾಡಿಸ್ತಾ ಬಂದರು ಸಮುದಾಯಕ್ಕೆ. ಕೇವಲ ದಲಿತರಿಗೆ ಮಾತ್ರ ಅಲ್ಲ, ದಲಿತೇತರು ಕೂಡ ಅವರು ಅರ್ಥ ಮಾಡಿಸ್ತಾ ಬಂದರು. ನಿಮ್ಗೆ ಗಮನಿಸಿರ್ಬೋದು, ಮನುಸ್ಮೃತಿಯನ್ನು 1927ನೇ ಇಸ್ವಿಯಲ್ಲಿ ಮಹಾಡ್ ಚಳವಳಿಯಲ್ಲಿ ಸುಳ್ಳಾಗುತ್ತೆ. ನೇತೃತ್ವ ಯಾರ್ದು? ಬಾಬಾ ಸಾಹೇಬ್ರದ್ದು. ಸುಟ್ಟವ್ರು ಯಾರು? ಸಹಸ್ರ ಬುದ್ಧಿ ಅಂತಕ್ಕಂಥ ಬ್ರಾಹ್ಮಣ. ಅಂದರೆ ಮನುಸ್ಮೃತಿ ಅಂತಕ್ಕಂಥದ್ದು ಇಡೀ ಸಮಾಜವನ್ನು ಒಡೆದು ಆಳ್ತಾ ಇರಬೇಕಾದ್ರೆ ಅಂತಹ ಸ್ಮೃತಿ ಇರೋದು ಅವಶ್ಯಕತೆ ಇಲ್ಲ, ಸಮಾನತೆಯೇ ಮುಖ್ಯ ಅಂತ. ಇದರ ಭಾಗವಾಗಿ ಬಾಬಾ ಸಾಹೇಬರು ತಮ್ಮ ಇಡೀ ಚಳವಳಿಯನ್ನು ಕಟ್ತಾ ಹೋದರು. ಅಂದರೆ ಜಾತಿ ವಿನಾಶ. ಅದಕ್ಕೆ ಸಾಮಾಜಿಕವಾಗಿ ಏನು ಕೆಲಸ ಮಾಡಬೇಕು, ಆರ್ಥಿಕವಾಗಿ ನಾವೇನು ಕೆಲಸ ಮಾಡಬೇಕು, ಮತ್ತು ಧಾರ್ಮಿಕವಾಗಿ ನಾವೇನು ಕೆಲಸ ಮಾಡಬೇಕು. ಮತ್ತು ಈ ಮೂರನ್ನು ಯಾವುದು ಅಡಿಪಾದ ಮಾಡಿಡಬೇಕು ಅಂತಂದರೆ ಶಿಕ್ಷಣ. ಅವ್ರು ಕೊಟ್ಟಿದ್ದು 3 ಮಂತ್ರ ನೆನಪಿದೆಯಲ್ಲ ನಿಮಗೆ? ಶಿಕ್ಷಣ, ಸಂಘಟನೆ, ಹೋರಾಟ. ದೊಡ್ಡ 3 ಮಂತ್ರಗಳು. ಮತ್ತು 3 ಗುರುಗಳಿದ್ದರು ಬಾಬಾ ಸಾಹೇಬರಿಗೆ: ಜ್ಯೋತಿಬಾ ಫುಲೆಯವರು, ಸಂತ ಕಬೀರವರು ಮತ್ತು ಬುದ್ಧ ಗುರುಗಳು. ನಾವು ಬಾಬಾ ಸಾಹೇಬರ ಚಳುವಳಿನ ನಾವು ನೋಡಿದಾಗ ಅವರ ಯೌವನಾವಸ್ಥೆಯಿಂದ 17ನೇ ವರ್ಷದ ವಯಸ್ಸಿಂದ 1956ನೇ ಇಸ್ವಿ ತನಕ ಅವರು ಏನು ಬುದ್ಧ ಧರ್ಮಕ್ಕೆ ಮತಾಂತರವಾಗಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೊಸ ರಾಜಕೀಯ ಪಕ್ಷವನ್ನು ಹುಟ್ಟೋದಕ್ಕೋಸ್ಕರ ಅವರು ಸಮಾವೇಶಿಸ್ತಾ ಇರ್ತಾರೆ. ಆವಾಗ ಅವರು ತಿಳ್ಕೊತಾರೆ. ಡಿಸೆಂಬರ್ 6ನೇ ಇದಕ್ಕೆ ನಾವು ಅದನ್ನು ನಿಬ್ಬಾಣ ಅಂತ ಕರಿತೀವಿ. ಸೊ ಅಲ್ಲಿ ತನಕನೂ ಕೂಡ ಅವರು ದಲಿತ ಸಮುದಾಯ ಮತ್ತು ಇಡೀ ಭಾರತದ ಶೋಷಿತ ಸಮುದಾಯಕ್ಕೋಸ್ಕರನೇ ತಮ್ಮ ಚಳುವಳಿನ ಅವರು ಮಾಡಿದ್ರು ಅಂತ ನಾವು ಗಟ್ಟಿಯಾಗಿ ಹೇಳ್ಬೋದು. ಸೊ ನಾನು ತೀರಾ ಡೀಪಾಗಿ ಹೋಗಿದರೆ ನನ್ನ ಮೇಲೆ ಇವಾಗ ಅವರ ಚಳುವಳಿ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಈಗ ನೀವು ನನಗೆ ಪ್ರಶ್ನೆಗಳ ಮೂಲಕ ಅದನ್ನು ಸಂವಾದವನ್ನು ನಾವು ಇನ್ನೂ ಬೆಳೆಸ್ಬೋದು ಅಂತ ನಾನು ಅನ್ಕೋತೀನಿ. ಅಂಬೇಡ್ಕರ್ ಅವರ ಚಳುವಳಿಯ ಮುಖ್ಯ ಆದ್ಯತೆ ಅಥವಾ ಆಶಯ ಏನಾಗಿತ್ತು, ಮತ್ತು ಅದರ ಸುತ್ತ ಅವರು ಕಟ್ಟಿದಂಥ ಶೈಕ್ಷಣಿಕ ಚಳುವಳಿಯಿಂದ ಹಿಡಿದು ಕೊನೆಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡುವವರೆಗಿನ ಚಳುವಳಿಗಳ ಒಂದು ಸಂಕ್ಷಿಪ್ತ ಮುನ್ನೋಟವನ್ನು ಕೊಟ್ಟಿದ್ದಾರೆ ಅವರು. ಅವುಗಳ ಆಧಾರದ ಮೇಲೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಅಂಬೇಡ್ಕರ್ ಅವರ ಚಳುವಳಿಗಳು ಪ್ರಸ್ತುತ ಭಾರತದ ಮೇಲೆ ಹೇಗೆ ಪ್ರಭಾವ ಬೀರಿದೆ ಸರ್? ಎಲ್ಲಿ ಅಸಮಾನತೆ ಇದೆಯೋ ಅಲ್ಲಿ ಅಂಬೇಡ್ಕರ್ ಇರ್ತಾರೆ. ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ಅಂಬೇಡ್ಕರ್ ನ್ಯಾಯದ ರೂಪದಲ್ಲಿ ಅವರಿರ್ತಾರೆ. ನೀವು ಅದಕ್ಕೆ ಮುಂದುವರೆದು ಮೇಷ್ಟ್ರೆ ಭಾಳಷ್ಟು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು ನೋಡ್ತೀವಿ. ಅಲ್ಲಿ ಇಬ್ಬರು ಫೋಟೋ ಇದ್ದೇ ಇರುತ್ತೆ, ಗಾಂಧಿ ಮತ್ತು ಅಂಬೇಡ್ಕರ್. ತಮಗೆ ಹಕ್ಕೊತ್ತಾಯಗಳಿರ್ತವೆ, ಬೇರೆ ಬೇರೆ ಕಾರ್ಮಿಕರು, ಶ್ರಮಿಕರು ಮಾಡ್ತಿರ್ತಾರೆ. ಆ ಹಕ್ಕೊತ್ತಾಯಗಳಿಗೆ ನ್ಯಾಯ ಕೇಳೋದಕ್ಕೆ, ಇನ್ನೆಲ್ಲ ದೌರ್ಜನ್ಯ ಆಗಿರುತ್ತೆ, ನ್ಯಾಯ ಕೇಳೋದಕ್ಕೆ ಅಂಬೇಡ್ಕರ್ ಫೋಟೋ ಇದ್ದೇ ಇರುತ್ತೆ. ಇವತ್ತು ಅಂಬೇಡ್ಕರ್ ಅನ್ನೋ ಒಂದು ವ್ಯಕ್ತಿತ್ವ ನಮಗೆ ನ್ಯಾಯ ದೊರಕಿಸ್ಕೊಡುತ್ತೆ ಅನ್ನುವಂಥ ಭರವಸೆ ಬಂದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇವತ್ತಿಗೂ ಕೂಡ ಅಂಬೇಡ್ಕರ್ ಎಷ್ಟು ಪ್ರಸ್ತುತ ಆಗ್ತಾರೆ ಅಂತ. ಅಂಬೇಡ್ಕರ್ ಅಂತಂದರೆ ಅದೊಂದು ಶಕ್ತಿ. ದಲಿತ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ಮಾಡಿದ ಹೋರಾಟ ಸರ್. ದಲಿತರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಮಾಡಿದಂಥ ಹೋರಾಟ. ಇವತ್ತು ನಾನಿಲ್ಲಿ ಕೂತಿದ್ದೆ ಅಂತಂದರೆ ಅದಕ್ಕೆ ಅವರೇ ಕಾರಣ. ನೀವು ಇಲ್ಲಿ ಕೂತಿದ್ದರೆ ಕಾರಣ. ಸರಿದಿದ್ದಾರೆ ಅಂತಂದರೆ
ಬಾಬಾ ಸಾಹೇಬ್. ಅಂದರೆ ದಲಿತ ಅಂದರೆ ಯಾರು? ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರಿತೀವಿ ನಾವು. ಅವರನ್ನು ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಕರಿತಾ ಇದ್ವಿ? ಅಸ್ಪೃಶ್ಯರು ಅಂತ ಕರಿತೇವೆ. ಅಂದರೆ ಈ ಸಮಾಜ ಅಸ್ಪೃಶ್ಯರು ಅಂದರೆ ಇವರನ್ನು ಮುಟ್ಟಿಸಿಕೊಳ್ಳದವರು, ಅಂದರೆ ಮುಟ್ಟಿಸಿಕೊಳ್ಳಲಾಗದವರು. ಇದು ಡೆಫಿನೇಷನ್. ಅಂದರೆ ಏನಾಗ್ಬಿಡುತ್ತೆ ಮುಟ್ಟಿಸ್ಕೊಂಡ್ರೆ? ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಮೋಸ್ಟ್ಲಿ ಗೊತ್ತಿರುತ್ತೆ ನಿಮಗೆ. ಅದು ಮಹಾರಾಷ್ಟ್ರದ ಪೇಶ್ವೆಗಳ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಏನು, ಅಲ್ಲಿನ ದಲಿತ ಸಮುದಾಯಗಳು ಬೀದಿ ಬರಬೇಕಪ್ಪ ಅಂತಂದರೆ, ಅಂದರೆ ಅವರೇನು ವೃತ್ತಿಯ ಭಾಗವಾಗಿ ಕಸ ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತಲ್ವ. ಆವಾಗ ಬರಬೇಕಪ್ಪ ಅಂತಂದ್ರೆ ಯಾವಾಗ ಬರಬೇಕು ಅವರು? ಮಧ್ಯಾಹ್ನ 12 ಗಂಟೆಯಲ್ಲಿ ಬರಬೇಕು ಬೀದಿಗೆ ಅವರು. ಯಾಕೆಂದರೆ ಅವರ ನೆರಳು ಅವ್ರ ಮೇಲೆ ಬೀಳುತ್ತೆ ಅಂತ, ಅಕ್ಕಪಕ್ಕದ ಮೇಲೆ ಬೀಳಬಾರ್ದು ಅಂತ. ನಂತರ ಅವ್ರ ಕುತ್ತಿಗೆ ಏನು ಕಟ್ಟಿದ್ರು? ಕಂಠ, ಮಡಕೆ. ಯಾಕೆ? ಅವರ ಉಗುಳು ಮೇಲ್ಜಾತಿಯ ಅಥವಾ ಊರಿನ ಇರ್ತಕ್ಕಂಥ ಜಾತಿಯ ರಸ್ತೆಗಳ ಮೇಲೆ ಉಗುಳು ಬೀಳಬಾರ್ದು ಅಂತ, ಅದನ್ನು ಅಲ್ಲೇ ಉಕ್ಕೋಬೇಕು ಅಂತ. ನೆಕ್ಸ್ಟ್ ಅವರ ಸೊಂಟಕ್ಕೆ ಏನು ಕಟ್ಟಲಾಗ್ತಿತ್ತು? ಪರಕೆಯನ್ನು ಕಟ್ಟಲಾಗ್ತಿತ್ತು. ಯಾಕೆ? ಅವರ ಹೆಜ್ಜೆಗಳು ಅಳಿಸ್ಕೊಂಡು ಬರಬೇಕು ಅಂತ. ನೋಡಿ, ಅಂದರೆ ಎಷ್ಟು ನೆರಳು ಕೂಡ ಅಸ್ಪೃಶ್ಯ, ಉಗುಳು ಕೂಡ ಅಸ್ಪೃಶ್ಯ ಅವ್ರದ್ದು ಅಲ್ವಾ? ಅವರ ಹೆಜ್ಜೆ ಪಾದಗಳು. ಈ ರೀತಿ ಇದ್ದಂತಹ ಸಮುದಾಯ ಇವತ್ತು ಅದೇ ಸಮುದಾಯದಿಂದ ಬಂದಂತಹ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲಲ್ಲ, ಹಿಂದೂ ಕೋಡ್ ಬಿಲ್ ಮೂಲಕ ಇಡೀ ದೇಶದ ಮಹಿಳೆಯರು ಇವತ್ತು ಸಮಾನವಾಗಿ ತಂದೆ ಆಸ್ತಿನ ಪಡ್ಕೊತಿದ್ದಾರೆ ಅಂತಂದರೆ ಗ್ರೇಟ್ ವಿಚಾರ ಅಲ್ವಾ? ಸೊ ಇಂತಹ ಅಸ್ಪೃಶ್ಯ ಸಮುದಾಯ, ದಲಿತ ಸಮುದಾಯ ನಂತರ ಎಂತೆಂತಹ ಘಟ್ಟಗಳಲ್ಲಿ ಶಿಕ್ಷಣ ಪಡೆದು ಸಂಘಟಿತರಾಗಿ, ನಿಮಗೆ ಅಷ್ಟು ದೂರ ಹೋಗೋದೇ ಬೇಡ, ನಮ್ಮ ಕರ್ನಾಟಕದಲ್ಲಿದೆ DSS ಅಂತ, ದಲಿತ ಸಂಘರ್ಷ ಸಮಿತಿ ಅಂತ, ಕೇಳಿದಿರಲ್ವ ನೀವು? ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಲ್ಲಿ ಸುಮಾರು ಜನ ನೀವೆಲ್ಲರೂ ಕೂಡ ಇದರಲ್ಲಿ ವಸತಿ ಶಾಲೆಗಳು ಓದಿರ್ತೀರಿ. ಮೊರಾರ್ಜಿ ದೇಸಾಯಿ ಶಾಲೆ, ಏಕಲವ್ಯ, ಅಂಬೇಡ್ಕರ್ ಅಲ್ವಾ? ಇವತ್ತು ಎಲ್ಲ ಬರೋ ಕಾರಣ ಏನಪ್ಪ ಅಂದರೆ ಅವತ್ತು DSS ಕೇಳಿದ್ದು ನಮಗೆ ಹೆಂಡ ಬೇಡ ವಸತಿ ಶಾಲೆ ಕೊಡಿ ಅಂತ. ಆ ಹೋರಾಟ ದೊಡ್ಡ ಹೋರಾಟ, ಆ ಹೋರಾಟದ ಭಾಗವಾಗಿ ಇವತ್ತು ಆ ಶಾಲೆಗಳು ಬಂದಿವೆ. ಇವತ್ತು SLCಲಿ 100ಗೆ 100% ರಿಸಲ್ಟ್ ಇವತ್ತು ಆ ಶಾಲೆಗಳು. ಅಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ದಲಿತ ಅಂತ ನಾನು ನಿಮ್ಗೆ ಹೇಳ್ತಿಲ್ಲಮ್ಮ. ಅಂದರೆ ದಲಿತ ಮಕ್ಕಳು ಯಥೇಚ್ಛವಾಗಿ ಅಲ್ಲಿ ಇರ್ತಾರೆ. ಅಂದರೆ ಅವರು ಕೂಡ ಇವತ್ತು ಓದುವಂಥ ಅವಕಾಶಗಳು ದಕ್ಕಿವೆ. ಇವತ್ತು ಮುರ್ಮು ಅವರು ದಲಿತ ಸಮುದಾಯದವರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ. ಕೆ.ಆರ್. ನಾರಾಯಣವರು ಇದ್ದರು, ರಾಷ್ಟ್ರಪತಿ ಆಗಿದ್ದರು ಅಲ್ವೇ? ಇವತ್ತು ಪ್ರಧಾನಿಯವರು ಆಗೋದಕ್ಕೆ ಕಾರಣ ಅದೇ ಸಂವಿಧಾನ ಅಲ್ವಾ? ಅವ್ರು ಹಾಕ್ಕೊಟ್ಟಂಥ ಹಾದಿನೇ ಅಲ್ವಾ? ಅಂದರೆ ದಲಿತ ಸಮುದಾಯಕ್ಕೆ ನಾವು ನೇರವಾಗಿ ಹೇಳ್ತಕ್ಕಂಥ ಒಂದೇ ಒಂದು, ನಾನು ಯಾಕೆ ಇದನ್ನು ಸುತ್ತಿ ಬಳಸಿ ಹೇಳಿದೆ ಅಂತಂದರೆ, ಇದನ್ನು ನಾವು ಕೇಳಿದಾಗ ಒಂದೇ ಪ್ರಶ್ನೆ ಬರುತ್ತೆ ನಮ್ಮಲ್ಲಿ, ಏನು ಮೀಸಲಾತಿಯನ್ನು ಒದಗಿಸಿದ್ದಾರೆ ಅಂತ. ಅದರಲ್ಲೂ ಎಷ್ಟು ಡಿಬೇಟ್ ಆಗಿದೆ ನಮ್ಮ ದೇಶದಲ್ಲಿ ಅಂತಂದರೆ, ಎಷ್ಟು ಚರ್ಚೆಗಳಾಗಿದೆ ಅಂದರೆ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಲ್ಲ. ಮೀಸಲಾತಿ ಅಂದರೆ ಕೇವಲ SC STಗಳಿಗೆ ಈಗಲೂ ಕೂಡ ಮಾತಾಡ್ತಾರೆ. ಏನಪ್ಪ ಏನು ಮಾತಾಡ್ತೀವಿ ಅಂದರೆ, ಏನಪ್ಪ SC STಗಳಿಗೆ 35% ಬಂದರೆ ಸಾಕು, ಸಿಕ್ಬಿಡ್ತೇವೆ ಅಂತ. ಒಂದೇ ಒಂದು ಸರಿ ಅವ್ರು UPSC ಎಕ್ಸಾಮ್ದು ರಿಸಲ್ಟ್ ನೋಡ್ಕೊಬರಲಿ, ಯಾರು 35% ಸಿಗೋದಿಲ್ಲ ಅವಾಗ. ಹಾಗಾಗಿ ಅಂದರೆ ಮೀಸಲಾತಿಯನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದಾರೆ. ಹೌದು, ಮೀಸಲಾತಿಯನ್ನು ಕೊಟ್ಟು ಶಿಕ್ಷಣದಲ್ಲಿ, ರಾಜಕೀಯದಲ್ಲಿ ಮತ್ತು ಉದ್ಯೋಗದಲ್ಲಿ SC STಗಳಿಗೆ ಮೀಸಲಾತಿಯನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲಮ್ಮ, ಅವರು 1952ನೇ ಇಸ್ವಿಯಲ್ಲಿ ತಮ್ಮ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಕಾರಣ ಅಂತಂದರೆ, ನಾವೆಲ್ಲರೂ ಹೇಳ್ತಾ ಇರೋದು ಹಿಂದೂ ಕೋಡ್ ಬಿಲ್ ಕಾರಣಕ್ಕೋಸ್ಕರ. ಹೌದು, ನಿಜ. ಆದರೆ ಅವರು ಇನ್ನೂ 2 ಕಾರಣ ಕೊಟ್ಟಿದ್ದರು. ಒಂದು, ನಮ್ಮ ದೇಶದ ಫಾರಿನ್ ಪಾಲಿಸಿ ಸರಿ ಇಲ್ಲ ಅಂತ. ಇನ್ನೊಂದು, OBC ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಆದರೆ OBC ಮೀಸಲಾತಿಗಳಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ಮಾಡಿಲ್ಲ ಇದುವರೆಗೆ, ಸಂವಿಧಾನ ಜಾರಿ ಆದಮೇಲೆ. ಹಾಗಾಗಿ ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಂತ. ಬಟ್ ನಾವೇನು ಕೊಡ್ತೀವಿ? ಇಲ್ಲ, SC STಗೆ ಮಾಡಿರೋದು, SC STಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು. 2A 2B 3A 3B ಕ್ಯಾಟಗರಿ 1 ಇವೆಲ್ಲ ಈ ಸಂಬಂಧ ಬರೋದೇ ಇಲ್ಲ. ಹಾಗಾಗಿ ದಲಿತರಿಗೆ ಎಷ್ಟು ಮಾಡಿದ್ದಾರೆ, ಖಂಡಿತ ಇತರರಿಗೆ ಮಾಡಿದ್ದಾರೆ. ದಲಿತರಿಗೆ ಇವತ್ತು ತಲೆ ಎತ್ತಿ ಆತ್ಮಗೌರವದಿಂದ, ಸ್ವಾಭಿಮಾನದಿಂದ ಬದುಕೋದಕ್ಕೆ ಯಾರಪ್ಪ ಕಾರಣಕರ್ತರು ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳ್ಬೋದು. ನಮ್ಮ ಕೇವಲ ದಲಿತರಷ್ಟೇ ಅಲ್ಲ, ಈ 142 ಕೋಟಿ ಜನರೂ ಕೂಡ ಸರ್ ಹೇಳಿದ ಹಾಗೆ ಆತ್ಮಗೌರವದಿಂದ ಯಾರಿಗೂ ನಾನು ಮೇಲಲ್ಲ, ಯಾರಿಗೂ ಕೀಳಲ್ಲ ಅನ್ನುವಂಥ ಸಮಾನ ಭಾವದಿಂದ ಬದುಕೋದಕ್ಕೆ ಕಾರಣನೇ ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಆ ಪೂರ್ವ ಪೀಠಿಕೆನೇ ಹೇಳುತ್ತೆ,
ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಅಂತ ಶುರುವಾಗ್ಬಿಡುತ್ತೆ. ಪ್ರಜೆಗಳಾದ ನಾವು, ಎಸ್ ಸಿ ಎಸ್ ಟಿಗಳಾದ ನಾವು ಎಲ್ಲರೂ ಇದೆಯಾ ಅಲ್ಲಿ? ಮಹಿಳೆಯರಾದ ನಾವು ಎಲ್ಲಾದರೂ ಇದೆಯಾ? ಹಾಗಾಗಿ OBCಗಳಾಗ್ತಿದೆಯಾ? ಇಲ್ಲ, ಇಲ್ಲ. ಕಂಪ್ಲೀಟಾಗಿ ಇಡೀ ಭಾರತೀಯರು ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಅವಕಾಶ ಭಾಳ ಇದೆ. ಅದು ಯಾಕೋ ಆ ಮನಸ್ಸು ಇನ್ನೂ ಆ ದರಿದ್ರ ಸ್ಥಿತಿಯಿಂದ ಹೊರಗೆ ಬರ್ತಾ ಇಲ್ಲ. ಎಸ್ ಸರ್, ನಾಗರಾಜ್ ಅವರು ನಿಮ್ಮ ಪ್ರಶ್ನೆ. ಅಂಬೇಡ್ಕರ್ ಅವರ ಚಳವಳಿಗಳ ಮುಖ್ಯ ಗುರಿ ಏನಾಗಿತ್ತು? ಬಾಬಾ ಸಾಹೇಬರ ಮುಖ್ಯ ಗುರಿ ಜಾತಿ ವಿನಾಶವೇ. ಅದರಲ್ಲಿ ಎರಡು ಮಾತು, ಕೇಂದ್ರ ಬಿಂದುನೇ ಜಾತಿ ವಿನಾಶ. ಅವರು 1936 ಒಂದು ಕೃತಿಯನ್ನು ಬರೆದಿದ್ದಾರೆ. ಅದು ಮೋಸ್ಟ್ಲಿ ನೀವೆಲ್ಲ ಓದಿ, ಟೆಕ್ಸ್ಟ್ ಆಗಿತ್ತು, ಸೆಂಟ್ರಲ್ ಯೂನಿವರ್ಸಿಟಿ ಟೆಕ್ಸ್ಟ್ ಕೂಡ ಆಗಿತ್ತು. ಅದು ಜಾತಿ ವಿನಾಶ, ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ. ತುಂಬ ಒಳ್ಳೆಯ ಪುಸ್ತಕ, ಅದು ನೀವೆಲ್ಲ ಓದಲೇಬೇಕು ಅದನ್ನು. ಅದರಲ್ಲಿ ಅವ್ರ ವಾದ ಏನಪ್ಪ ಅಂತಂದರೆ, ಹೌದು, ಈ ದೇಶದಲ್ಲಿ ಅಂದರೆ ಹಿಂದೂ ಧರ್ಮದ ಒಳಗೆ ಜಾತಿಗಳಿವೆ. ಆ ಜಾತಿಗಳು ಹೀಗಿಲ್ಲ. ಹೇಗಿವೆ ಅವು? ಶ್ರೇಣೀಕರಣದಲ್ಲಿವೆ, ಮೇಲಿಂದ ಕೆಳಗೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಅದೊಂದು ಮಹಡಿಗಳ ಕಟ್ಟಡ, ಆದರೆ ಅದಕ್ಕೆ ಬಾಗಿಲುಗಳಿಲ್ಲ, ಮೆಟ್ಟಿಲುಗಳು ಇಲ್ಲ ಅಂತ. ಕೆಳಗಿದ್ದಾಗ ಕೆಳಗಿರಬೇಕು, ಮೇಲೆ ಚಲನೆ ಇಲ್ಲ, ಅಲ್ಲಿ ಚಲನೆಯಲ್ಲಿ ಇಲ್ಲ. ಸೊ ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಅದು ಅರ್ಥ ಏನು? ಜಾತಿ ಪದ್ಧತಿಯಲ್ಲಿ ಶ್ರೇಣೀಕರಣದ ಅರ್ಥ ಏನು? ನೀನು ಮೇಲಿಂದ ಕೆಳಗೆ ಬಂದಂತೆಲ್ಲ ಗೌರವ ಘನತೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಕೆಳಗಿಂದ ಮೇಲೋದಂತೆಲ್ಲ ಗೌರವ ಮತ್ತು ಘನತೆ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಜಾತಿಯು ಕೂಡ ಏನು ಮಾಡ್ತಪ್ಪ, ಯಾವ ಜಾತಿ? ಕೆಳಗಿನ ಜಾತಿ ಏನು ಮಾಡ್ತಪ್ಪ ಅಂದರೆ ಮೇಲ್ಜಾತಿಯ ಸ್ಥಾನಮಾನ ಪಡ್ಕೊಳ್ಳೋಕ್ಕೆ ಒದ್ದಾಟ ಮಾಡ್ತಾ ಇರುತ್ತೆ. ಆದರೆ ಪ್ರತಿಯೊಂದು ಮೇಲ್ಜಾತಿಯು ಕೂಡ ಕೆಳಜಾತಿಯನ್ನು ತನ್ನ ಹತ್ತಿರಕ್ಕೆ ಬರದಂತೆ ಕಾಪಾಡ್ಕೊಳ್ಳೋದಕ್ಕೆ ಅವರು ಏನು ಮಾಡ್ತಾ ಇರುತ್ತೆ? ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮತ್ತು ಅವ್ರನ್ನ ಹಾಗೆ ಇರಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಐಕ್ಯತೆ ಸಾಧ್ಯತೆ ಇಲ್ಲ, ಇಲ್ಲಿ ಸಮಾನತೆ ಸಾಧ್ಯತೆ ಇಲ್ಲ. ಹಾಗಾಗಿ ಜಾತಿಯೇ ನಾಶಗೊಳ್ಳಬೇಕು. ಅದಕ್ಕಿರ್ತಕ್ಕಂತಹ ಏಕೈಕ ಪರಿಹಾರ ಏನೇನು ಅವ್ರು ಹೇಳಿದ್ದು ಆರಂಭದಲ್ಲಿ ಏನಪ್ಪ ಅಂತಂದರೆ ಅಂತರ್ಜಾತಿ ವಿವಾಹ. ನಾವೇನು ಅನ್ಕೊಬಿಟ್ವಿ ಅಂತಂದರೆ ಅಂತರ್ಜಾತಿ ಪ್ರೇಮ ವಿವಾಹ ಅಂತ ಅನ್ಕೊಬಿಟ್ವಿ. ತುಂಬ ನಡೆದಿವೆ ನಮ್ಮ ದೇಶದಲ್ಲಿ ಅಂತರ್ಜಾತಿ ಪ್ರೇಮ ವಿವಾಹಗಳು, ತುಂಬ ನಡೆದಿವೆ. ಅಂದರೆ ಯೌವನಾವಸ್ಥೆಯಲ್ಲಿದ್ದಾಗ ಸಹಜವಾಗಿ ಪ್ರೇಮ ಆಗ ಸಹಜ. ಯಾವ ಜಾತಿ ನೋಡಿ ಹುಟ್ಟುತ್ತಾ? ಆ ಹೃದಯ ಜಾತಿ ಕೇಳೋದಲ್ಲ ಅಲ್ವಾ? ಸೊ ಅಲ್ಲಿ ಅಂತರ್ಜಾತಿ ವಿವಾಹಗಳು ಆಗ್ಬಿಡ್ತವೆ. ಬಟ್ ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಇಂಥ ಅಂತರ್ಜಾತಿ ವಿವಾಹ ಆದರೂ ಸಾಕು ಹತ್ಯೆ ಮಾಡಾಕ್ಬಿಡ್ತಾರೆ, ಕೊಲೆ ಮಾಡಾಕ್ಬಿಡ್ತಾರೆ. ಮೊದಲು ಗಂಡು ಮಕ್ಕಳನ್ನ ಕೊಲೆ ಮಾಡಿಬಿಡ್ತಾಯಿದ್ರು, ಯಾಕೆಂದ್ರೆ ಅವ್ರು ಕೆಳಜಾತಿಯನ್ನು ಕಾರಣಕ್ಕೋಸ್ಕರ. SC/ST ಅಟ್ರಾಸಿಟಿ ಕೇಸ್ ಬಂದ್ಬಿಡ್ತು. ಅದಕ್ಕೇನು ಮಾಡ್ತಾಯಿದ್ರು ಇವಾಗ? ತಾವು ಹೆತ್ತ ಹೆಣ್ಣು ಮಕ್ಕಳನ್ನೇ ಕೊಲೆ ಮಾಡ್ತಾಯಿದ್ದಾರೆ. ಎಂತಹ ಅಮಾನವೀಯ ಘಟನೆ ಇದು. ಯಾರಾದರೂ ತಂದೆ ತಾಯಿಗಳು ತನ್ನ ಮಗಳು ಇತರೆ ಜಾತಿಯ ಹೆಣ್ಣು ಮಗಳನ್ನು ಇಷ್ಟಪಟ್ಟು ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕದಿಂದ ಎಷ್ಟು ಜನ ಸಾಕಿರ್ತಾರೆ, ಬರ್ತಡೇ ಕೇಕ್ ತಗೊಂಡಿರ್ತಾರೆ ಅಲ್ವಾ, ಕಾಲು ಗೆಜ್ಜೆ ಹಾಕಿರ್ತಾರೆ, ಕಿವಿ ಓಲೆ ಚುಚ್ಚಿರ್ತಾರೆ, ನೂರಾರು ಜನರು ಬಂಧು ಬಳಗ ಕರೆಸ್ಬಿಟ್ಟು ನಾಮಕರಣ ಮಾಡಿ ಅದ್ದೂರಿಯಾಗಿ ಊಟ ಹಾಕ್ಸಿರ್ತಾರೆ. ಆದರೆ ಅದೇ ಮಗಳು ಯಾರೋ ಒಬ್ಬ ಕೆಳಜಾತಿಯ ಹುಡುಗನ ಇಷ್ಟಪಟ್ಟು ಅನ್ನೋ ಕಾರಣಕ್ಕೋಸ್ಕರ ಕತ್ತು ಹಿಸುಕಿ, ನೇಣಾಕಿ, ವಿಷ ಹಾಕಿ ಕೊಂದಾಕ್ಬಿಡ್ತಾರೆ ಅಂತಂದರೆ, ಅವರ ತಂದೆ ತಾಯಿಗಳನ್ನು ಡ್ರೈವ್ ಮಾಡ್ತಿರ್ತಕ್ಕಂತಹ ಆ ಅಮಾನವೀಯವಾದಂತಹ ಆ ವಿಲಕ್ಷಣ ಪದ್ಧತಿ ಯಾವುದು? ಜಾತಿ ಪದ್ಧತಿ. ಈ ಜಾತಿ ಪದ್ಧತಿ ವಿರೋಧನೇ ಬಾಬಾ ಸಾಹೇಬ್, ಅದಕ್ಕೆ ನಾನು ಕೋರ್ ಅವರ ಕೇಂದ್ರ ಬಿಂದು ಹೋರಾಟದ್ದು. ಸೊ ಅಂತರ್ಜಾತಿ ವಿವಾಹ ಆಗಬೇಕು ಅಂತ. ಆದರೆ ಬಾಬಾ ಸಾಹೇಬ್ ಬಯಸಿದೇನು ಗೊತ್ತಾ? ಕೇವಲ ಅಂತರ್ಜಾತಿ ವಿವಾಹ ಅಂದರೆ ಪ್ರೇಮ ವಿವಾಹಗಳಲ್ಲ, ಸಹಜ ಅಂತರ್ಜಾತಿ ವಿವಾಹಗಳು. ಅಂದರೆ ಎರಡು ಕುಟುಂಬವೂ ಕೂಡ ಜಾತಿ ಅನ್ನೋದು ಲೆಕ್ಕಕ್ಕಿಲ್ಲ. ನಮಗೆ ಇಷ್ಟಪಟ್ಟಿದ್ರಪ್ಪ ಮಕ್ಕಳು ಚೆನ್ನಾಗಿ ಬದುಕ್ತಾರೆ ಬಾಳಿ ಅಂದ್ಬಿಟ್ಟು ಎರಡೂ ಕುಟುಂಬದವರು ಕೂತು ಅದ್ದೂರಿಯಿಂದ ಮದುವೆ ಮಾಡಿಕೊಡೋದೆ ಅದು ಅಂತರ್ಜಾತಿ ವಿವಾಹ. ಅದನ್ನು ಬಾಬಾ ಸಾಹೇಬರು ಬಯಸಿದರು. ಈ ಜಾತಿ ವಿನಾಶ ಚಳವಳಿ ಇದೆಯಲ್ವಾ, ಇದಕ್ಕೆ ನಾವು ಎಲ್ಲಿಂದ ತೆಗಿಬೇಕು ಅಂದರೆ ಇಲ್ಲಿಂದ ತೆಗಿಬೇಕು. ಈ ಭಾರತ ದೇಶದ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ, ಈವನ್ ದಲಿತರ ಮನಸ್ಸನ್ನು ಸೇರ್ಕೊಂಡು ಹೇಳ್ತಾರೆ ನಾನು. ಮೇಲ್ಜಾತಿಯಿಂದ ಬ್ರಾಹ್ಮಣರಿಂದ ಹಿಡ್ಕೊಂಡು ದಲಿತರ ತನಕ ಆದಿವಾಸಿಗಳ ತನಕ ಕೂಡ ಇರ್ತಕ್ಕಂಥ ಏನಪ್ಪ ಅಂತಾರೆ, ಮೈಂಡಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಏನೋ ಸಾಫ್ಟ್ವೇರು? ಜಾತಿ ಪದ್ಧತಿ ಅನ್ನೋ ಸಾಫ್ಟ್ವೇರು. ಅಂದರೆ ನಾನು ಮೇಲು ನಾನು ಕೀಳು ಅನ್ನೋ ಸಾಫ್ಟ್ವೇರ್ ಇದೆ ಇಲ್ಲಿ. ಆ ಸಾಫ್ಟ್ವೇರನ್ನು ಕಿತ್ತಾಕ್ಬೇಕಪ್ಪ ಅಂತಂದರೆ, ಆ ಸಾಫ್ಟ್ವೇರನ್ನು ನಿಯಂತ್ರಣ ಮಾಡ್ತಿರ್ತಕ್ಕಂತಹ ಆ ಸಂಪ್ರದಾಯ, ಆ ಸ್ಮೃತಿ, ಆ ಶಾಸ್ತ್ರ ಇದೆಯಲ್ಲ, ಅವುಗಳಲ್ಲಿ ಇರ್ತಕ್ಕಂತಹ ಆ ತಾರತಮ್ಯನ ಹುಡುಕಬೇಕು. ಅದನ್ನು ಹುಡುಕಿ ನಾಶ ಮಾಡಬೇಕು ಅಂತ. ಯಾಕೆ ಅಂತಂದರೆ ಈ ನಮ್ಮ ದೇಶದಲ್ಲಿ ಆ ಶಾಸ್ತ್ರ ಸಂಪ್ರದಾಯಗಳು ಎಲ್ಲವನ್ನೂ ಕೂಡ
ಒಳಿತು ಒಳ್ಳೇದು ಮಾಡ್ತವೆ ಅಂತ ತಲತಲಾಂತರದಿಂದ ತುಂಬಿಕೊಂಡು ಬಂದು ಅದನ್ನು ಹಂಗೆ ಪಾಲನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅವು ಏನು ಜಾತಿ ಪದ್ಧತಿಯೇ ಗ್ರೇಟ್ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕು, ನಾಶ ಮಾಡಬೇಕು. ಆ ಆಲೋಚನೆ ತಲೆಯಿಂದ ನಾವು ತೆಗೆಯುವಂಥ ವ್ಯವಸ್ಥೆನ ಮಾಡಬೇಕು. ಇನ್ನೂ ಚೆನ್ನಾಗಿ ಹೇಳ್ತಾರೆ ಏನಪ್ಪ ಅಂದರೆ, ಇದು ಕೇವಲ ಹಿಂದೂಗಳ ಕರ್ತವ್ಯ ಮಾತ್ರ ಅಲ್ಲ. ಯಾಕೆಂದರೆ ಹಿಂದೂಗಳ ಸಹವಾಸಕ್ಕೆ ಬಿದ್ದು ಮುಸ್ಲಿಮರು, ಕ್ರೈಸ್ತರು, ಸಿಖ್ಖರು ಎಲ್ಲರೂ ಕೂಡ ತಮ್ಮೊಳಗೆ ಜಾತಿ ಪದ್ಧತಿಯನ್ನು ಹಾಕಬಿಟ್ಟಿದ್ದಾರೆ. ಹಾಗಾಗಿ ಜಾತಿ ಪದ್ಧತಿ ಅಂತಕ್ಕಂಥ ನಾಶ ಮಾಡಿದಾಗಲೇ ಈ ಜನ ಉಳಿತಾರೆ. ಜನ ಅಂದ್ರೇನು? ದೇಶ. ದೇಶ ಅಂದ್ರೇನು? ಜನ. ಹಾಗಾಗಿ ಜಾತಿ ವಿನಾಶವೇ ಅವರ ಮುಖ್ಯ ಗುರಿಯಾಗಿತ್ತು. ಅದಕ್ಕೆ ಅವರು ಎಲ್ಲ ರೀತಿಯ ಹೋರಾಟವನ್ನು ಅವರು ಮಾಡಿದ್ರು. ಲಿಂಗ ಸಮಾನತೆ ಚಳುವಳಿಯು ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಎಷ್ಟು ಪ್ರಮುಖವಾಗಿತ್ತು ಸರ್? ಎಷ್ಟು ಮುಖ್ಯ ಆಗಿತ್ತು? ಬಾಬಾ ಸಾಹೇಬರು 1916ರಲ್ಲಿ ತಮ್ಮ ಥೀಸಿಸ್ಗೆ ಬರೀತಕ್ಕಂತಹ ಕೃತಿ ಭಾರತದಲ್ಲಿ ಜಾತಿಗಳು ಅಂತ, ಉಗಮ ವಿಕಾಸ. ಆ ಕೃತಿಯಲ್ಲಿ ಅವರು ಹೇಳಿದ್ರಪ್ಪ ಅಂತಂದರೆ, ಇಂಡಿಯಾದಲ್ಲಿ ಜಾತಿ ಪದ್ಧತಿಯನ್ನು ಹೇಗೆ ಇಲ್ಲಿ ಸ್ಥಾಪಿಸಲಾಯಿತು ಅಂತಂದರೆ, ಹೆಣ್ಣನ್ನು 4 ಗೋಡೆಗಳ ಮಧ್ಯೆ ಕೂಡಿ ಹಾಕಿ ಅಂತ, ಅವಳನ್ನು ಅಸ್ವತಂತ್ರಗೊಳಿಸಿ, ಅವಳಿಗೆ ಸ್ವತಂತ್ರವನ್ನೇ ಕೊಡದೆ, ಯಾವುದ್ರ ಮೂಲಕ ಅಂತಂದರೆ, ತಂದೆ ಯಾವ ಜಾತಿಯಲ್ಲಿ ಇರ್ತಾನೋ ಅದೇ ಜಾತಿ ಅವಳಿಗೆ ಬರುತ್ತೆ, ಅದೇ ಜಾತಿಯ ಗಂಡನಿಗೆ ಮದುವೆಯನ್ನು ಮಾಡಿಕೊಡ್ಬೇಕು. ಅಂದರೆ ಅಲ್ಲಿ ಸ್ವಜಾತಿ ವಿವಾಹದ ಫಲವಾಗಿ ಈ ದೇಶದಲ್ಲಿ ಜಾತಿ ಪದ್ಧತಿಯು ಉಗಮ ಆಯಿತು, ಮತ್ತು ಅದು ನಂತರ ವಿಕಾಸವಾಯಿತು ಅಂತ. ಅಂದರೆ ನೀನು ಕೇಳ್ದಲ್ಲ ಇವಾಗ, ಲಿಂಗ ಸಮಾನತೆಯನ್ನು ನಾಶಗೊಳಿಸಿ ಇಡೀ ಭೂಮಂಡಲದಲ್ಲಿ ಮೊಟ್ಟ ಮೊದಲು ಕೃಷಿಯನ್ನು ಮಾಡಿದಂಥವ್ರು ಯಾರಪ್ಪ ಅಂದರೆ ಮಹಿಳೆ. ಗಂಡಸರು ಮನೆಯಿಂದ ಹೊರಗೋಗಿ ಬೇಟೆನಾಡಬೇಕಾದ್ರೆ ಮನೆಯ ಸುತ್ತಮುತ್ತ ಕೃಷಿಯನ್ನು ಮಾಡಿದ್ರೆ ಯಾರಪ್ಪ ಅಂದರೆ ಮಹಿಳೆ. ಮಾತೃಪ್ರಧಾನ ಕುಟುಂಬಗಳಿದ್ದವಾಗ. ಸೊ ಹಾಗಾಗಿ ಅಂತಹ ಏನು ಮಹಿಳಾ ಸಮಾನತೆ ಇದ್ದಂತಹ ಆ ಬುಡಕಟ್ಟು ಸಮಾಜದಲ್ಲಿ ನಂತರ ಬರ್ತಾ ಈ ಪದ್ಧತಿಯಿಂದ, ಅಂದರೆ ಸ್ವಜಾತಿ ವಿವಾಹದ ಪದ್ಧತಿಯಿಂದಾಗಿ ಹೆಣ್ಣನ್ನು 4 ಗೋಡೆಗಳ ನಡುವೆ ಕೂಡಿ ಹಾಕಿ ಈ ಜಾತಿ ಪದ್ಧತಿಯನ್ನು ಜಾರಿ ಮಾಡಿಕೊಂಡ್ರು ಅಂತ. ಸೊ ಹಾಗಾಗಿ ಆಕೆ ಬಿಡುಗಡೆಯೇ ಮುಖ್ಯ ಅಲ್ಲೇ ಅಂತ. ಅದಕ್ಕೋಸ್ಕರ ಅವರು 1949ರಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಜಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಅದು ಆರಂಭದಲ್ಲಿ ಆಗಲ್ಲ. 1952 ತನಕ 2-3 ಬಾರಿ ಅದು ಚರ್ಚೆಗೆ ಬರುತ್ತೆ. ಬಂದಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಏನು ನಮ್ಮ ದೇಶದಲ್ಲಿ ದೇಶ ಪ್ರೇಮ ಸಂಘಟನೆಯನ್ನು ಮುಂದೆ ನಾವು ಸ್ವಯಂ ಸೇವಕರು ಅಂತ ಹೇಳ್ತಕ್ಕಂಥ ಸಂಘಟನೆ ಏನು ಮಾಡ್ತಪ್ಪ ಅಂತಂದರೆ, ಬಾಬಾ ಸಾಹೇಬರ ಭಾವಚಿತ್ರವನ್ನು ಸುಟ್ಟಾಕ್ತು. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಅಂಬೇಡ್ಕರ್ ಭಾವಚಿತ್ರನ ಸುಟ್ಟಾಕ್ತಂಥ ಸಂಘಟನೆ ಅದು. ಏನವರು ಆದೈತಪ್ಪ ಅಂದರೆ, ಹಿಂದೂ ಕೋಡ್ ಬಿಲ್ನ ಜಾರಿ ಮಾಡಿಬಿಟ್ರೆ ನಮ್ಮ ಧರ್ಮ ಹಾಳಾಗುತ್ತೆ ಅಂತ. ಸೇಮ್ ನೀವು ನೆನ್ಪಾಡ್ಕೋಬೋದು, ಸಾವಿತ್ರಿಬಾಯಿ ಫುಲೆಯವರು ತಮ್ಮ ಬ್ಯಾಗಲ್ಲೊಂದು ಸೀರೆ ಕಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಗಣಿ ಹೊಡಿತಾಯಿದ್ರು, ಕಲ್ಲು ಹೊಡಿತಾಯಿದ್ರು. ಯಾಕೆ? ಹೆಣ್ಣು ಮಕ್ಕಳಿಗೆ ಮತ್ತು ತಳಜಾತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ನಮ್ಮ ಧರ್ಮ ಹಾಳಾಗ್ಬಿಡುತ್ತೆ, ನಾವು ಹೇಳಿದ ಮಾತ್ರ ಅವ್ರು ಕೇಳಲ್ಲ. ಸೊ ಇದೇ ಸಮಸ್ಯೆ ಆಗಿದೆ. ಹಾಗಾಗಿ ನೀವು ಸಾಧ್ಯವಾದರೆ ಬಾಬಾ ಸಾಹೇಬ್ರದ್ದು ಒಂದು ಒಳ್ಳೆಯ ಪ್ರಬಂಧ ಇದೆ. ಏನದಂದರೆ, ಹಿಂದೂ ಧರ್ಮದ ಮಹಿಳೆಯರ ಏಳಿಗೆ ಮತ್ತು ಬೀಳು ಅಂತ, ದ ರೈಸ್ ಆ್ಯಂಡ್ ಫಾಲ್ ಆಫ್ ಹಿಂದೂ ವುಮೆನ್ ಅಂತ. ತುಂಬ ಚೆನ್ನಾಗಿದೆ, ಅದು ನೀವು ಗಮನಿಸ್ಬೋದು. ಹಾಗಾಗಿ ಬಾಬಾ ಸಾಹೇಬ್ರಿಗೆ ಜಾತಿ ವಿನಾಶ ಚಳುವಳಿಯೊಳಗೇ ವರ್ಗ ವಿನಾಶವೂ ಇತ್ತು, ಲಿಂಗ ತಾರತಮ್ಯ ನಾಶವೂ ಇತ್ತು. ಇತ್ತೀಚಿನ ಮಹಿಳಾ ಹೋರಾಟಗಾರರು ಎಲ್ಲರೂ ಕೂಡ ಬಾಬಾ ಸಾಹೇಬರನ್ನ ಯಾಕೆ ಅಷ್ಟು ಆಪ್ತವಾಗಿ ಓದ್ಕೋತಿದ್ದಾರೆ ಅಂತಂದರೆ, ಜಾತಿ ವಿನಾಶ ಚಳುವಳಿಯಲ್ಲೇ ಇದಿದೆ ಅಂತ, ಅವರ ವಿಮೋಚನೆಯೂ ಕೂಡ ಅದರಲ್ಲಿ ಇದೆ ಅಂತ. ಅಷ್ಟು ಮಾತ್ರ ಅಲ್ಲ, ಮಹಾಳ್ ಚಳುವಳಿಯಲ್ಲಿ, ಅಂದರೆ ಈ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಸಮಾವೇಶ ಮಾಡಿದಾರಪ್ಪ ಅಂದರೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು. ಮಹಾಳ್ ಚಳುವಳಿಯಲ್ಲಿ ಮಹಿಳೆಯರಿಗೋಸ್ಕರನೇ ಒಂದು ಸಮಾವೇಶವನ್ನಲ್ಲಿ ಮಾಡಲಾಗತ್ತೆ. ಸೊ ಅಷ್ಟು ದೇವದಾಸಿಯರ ಕುರಿತಾಗಿ ಅವರ ಸಮ್ಮೇಳನದಲ್ಲಿ ಮತ್ತು ವೇಶ್ಯರ ಸಮ್ಮೇಳನದಲ್ಲಿ ಹೋಗಿ ಬಾಬಾ ಸಾಹೇಬರು ಮಾತಾಡಿದ್ದಾರೆ. ಈ ವೃತ್ತಿಯನ್ನು ಬಿಡಬೇಕು, ನಾವು ಈ ವೃತ್ತಿ ಬಿಟ್ಟು ನಮ್ಮಂತೆ ನೀವೆಲ್ಲರೂ ಬದುಕಬೇಕು ಅಂತ. ಅಂದರೆ ಅಷ್ಟು ಕಾಳಜಿಯನ್ನು ಇಟ್ಕೊಂಡಿದ್ರು. ಅಷ್ಟು ಮಾತ್ರ ಅಲ್ಲ, ಅವರ ಹೆಂಡತಿ ರಮಾಬಾಯಿ ಅವ್ರ ಬಗ್ಗೆ ಅತ್ಯಂತ ಗೌರವವನ್ನು ಅವರು ಇಟ್ಕೊಂಡಿದ್ರು. ಅದೊಂದು ಪತ್ರನೂ ಕೂಡ ಇದೆ. ಆ ಪತ್ರ ಎಂಥವ್ರು ಓದ್ಬಿಟ್ರೆ ಕಣ್ಣೀರೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಲಿಂಗ ತಾರತಮ್ಯ ಅಂತಕ್ಕಂಥದ್ದು ಕೂಡ ಈ ದೇಶದ ದೊಡ್ಡ ಮಾರಕಮ. ಅದನ್ನು ಹೋಗಲಾಡಿಸ್ಬೇಕಪ್ಪ ಅಂತಂದರೆ ಜಾತಿ ವಿನಾಶನೇ ನಾವು ಕೈಗೊಳ್ಳಬೇಕು. ಮಹಿಳಾ ಸಬಲೀಕರಣಕ್ಕೆ ಅಂಬೇಡ್ಕರ್ ಕೊಡುಗೆ ಏನು ನೀಡಿದ್ದಾರೆ ಸರ್? ಈಗೆಲ್ಲ ನಮಗೆ ಹಿಂದೂ ಕೋಡ್ ಬಿಲ್ ಇದೆಯಲ್ವಾ, ಹಿಂದೂ ಕೋಡ್ ಬಿಲ್ಲಲ್ಲೇ
ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಇದೆ ಬಾಬಾ ಸಾಹೇಬರು. 1952ರಲ್ಲಿ ಆಗಲ್ಲ, ಆದರೆ 55ರಲ್ಲೇ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತಂದೆಯ ಆಸ್ತಿ ಮಗಳಿಗೆ ಬರಬೇಕು ಅಂದರೆ ಮಗ ಎಷ್ಟು ಹಕ್ಕುದಾರನೋ ಅಷ್ಟೇ ಹಕ್ಕು ನನ್ನ ಮಗಳಿಗೂ ಕೂಡ ಇದೆ ಅಂತ. ಸೊ ಇದು ವರದಕ್ಷಿಣೆ ಪದ್ಧತಿಗೆ ಕೊಟ್ಟಂಥ ಒಂದು ದೊಡ್ಡ ಪೆಟ್ಟೆ ಅಲ್ವಾ ಇದು. ಒಂದು ಆನಂತರ ಇನ್ನೊಂದು ಏನು ವಿಧವಾ ವಿವಾಹ. ಇಡೀ ಸಮಾಜದಲ್ಲಿ ಈಗಲೂ ಕೂಡ ನಮ್ಮಲ್ಲಿ ವಿಧವೆಯರು ಮರು ವಿವಾಹ ಆಗಬೇಕಪ್ಪ ಅಂತ ನೋಡೋ ರೀತಿಯೇ ಬೇರೆ ಇದೆ ನಮ್ಮ ಸಮಾಜದಲ್ಲಿ. ಅವ್ರನ್ನ ಒಂಥರ ಏನೋ ಎರಡನೇ ದರ್ಜೆ ಅಥವಾ ಬೇರೆ ಥರನೇ ಆ ಹೆಣ್ಮಕ್ಳುಗಳನ್ನ ನೋಡ್ತಾರೆ. ಅವರಿಗೆ ಕತ್ತಲ ಲೋಕದ ಬದುಕೆ, ಕತ್ತಲ ಲೋಕದ ಅವ್ರು ಇನ್ನೇನು ಮುಖ್ಯವಾಹಿನಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ನೀವು ಸಾಧ್ಯವರೇ ಪಣಿಯಮ್ಮ ಅಂತ ಒಂದು ಸಿನಿಮಾ ಇದೆ ನಮ್ಮ ಕನ್ನಡದಲ್ಲಿ, ಹೌದು, ಅತ್ಯಂತ ಒಳ್ಳೆ ಸಿನಿಮಾ. ಬ್ರಾಹ್ಮಣ ಮಹಿಳೆಯೊಬ್ಬರು ಅತ್ಯಂತ ಪಡ್ತಕ್ಕಂಥ ಪಾಡು. ಈ ಮಹಿಳಾ ವಿಧವೆಯನ್ನು ಮರು ವಿವಾಹ ಮಾಡ್ಸೋಕ್ಕೋಸ್ಕರ ಹಲವಾರು ಹಿಂದಿನ ರಾಜಾರಾಮ್ ಮೋಹನ್ ರಾಯ್ ಅವರು ಇರ್ಬೋದು, ನಮ್ಮ ಜ್ಯೋತಿ ಬಾಫ್ಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಅಷ್ಟೆಲ್ಲ ಹೋರಾಟ ಮಾಡಿದ್ರೂ ಸಹ ಇವತ್ತು ಕೂಡ ನಾವು ಅದನ್ನು ಸಾಧನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೇ ಅಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಗಂಡಸಷ್ಟು ಕೆಲಸ ಮಾಡ್ತಾವಳೋ ಇನ್ನೂ ಅಷ್ಟೇ ಕೆಲಸ ಮಾಡ್ತಾಳೆ. ಈ ದೇಶದಲ್ಲಿ ಹೆಂಗಿದೆಯಪ್ಪ ಅಂತಂದರೆ ಹೊರಗೋಗಿ ದುಡಿಮೆ ಮಾಡಿದ್ರೆ ಮಾತ್ರ ದುಡಿಮೆ, ಮನೆಯಲ್ಲಿ ಬೆಳಗಿಂದ ಸಂಜೆ ತನಕ ಮಾಡುವಂಥ ನಮ್ಮ ತಾಯಿ, ನನ್ನ ಹೆಂಡತಿ ಅಥವಾ ನನ್ನ ಅಕ್ಕ, ನನ್ನ ತಂಗಿ, ನನ್ನ ಸ್ನೇಹಿತೆ, ಇದು ಕೆಲಸ ಮಾಡೋದಕ್ಕೆ ಕೆಲಸ ಅಲ್ವೇ ಇಲ್ಲ. ಹೌಸ್ ವೈಫ್ ಅಂತ ಹೇಳ್ಬಿಡ್ತೀವಿ ತಕ್ಕಂಥ. ಹೋಮ್ ಮೇಕರ್ ಅಂತ ನಮ್ಮ ಬಾಯಲ್ಲಿ ಬರೋದೇ ಇಲ್ಲ. ಹೌಸ್ ವೈಫು, ಮನೇಲಿ ಗೃಹಿಣಿ, ಬೆಳಗಿಂದ ಕೆಲಸ ಮಾಡಲೇಬೇಕು. ಬೆಳಿಗ್ಗೆ ಕೊಡಲಾಗುತ್ತೆ, ಈಗಿನ ಗಂಡು ಮಕ್ಕಳಿಗೆ ಕೊಡಲಾಗುತ್ತೆ. ಈಗ ನೋಡಿ ಹೆಂಗಿದೆ ಅಂದರೆ ಈ ವ್ಯವಸ್ಥೆ, ಗಂಡು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸ್ವತಃ ತಾಯಿ ಹೇಳ್ಕೊಡ್ತಾಳೆ, ನೀನು ಕಸಬರಕ್ಕೆ ಮುಟ್ಟಬಾರ್ದು, ನೀನು ಪಾತ್ರೆ ತೊಳಿಬಾರ್ದು, ಆ ಕೆಲಸ ಯಾರ್ದು, ಅಡುಗೆ ಮನೆ ತಿರುಗಿ ನೋಡಬಾರ್ದು. ಅಲ್ಲ, ಇದು ನನ್ನನ್ನು ಲೋಪ ಇದೆ. ವೈಯಕ್ತಿಕವಾಗಿ ನಾನು ಕೇಳಬೇಕಂತಂದರೆ, ನಾನು ಲಿಂಗ ತಾರತಮ್ಯ ವಿಚಾರ ಬಂದಾಗ ನಾನು ಕೂಡ ಕಲಿಯೋ ಪಾಠಗಳು ತುಂಬಾ ಇವೆ. ನನ್ನೊಳಗಿರ್ತಕ್ಕಂತಹ ಪುರುಷ ಪ್ರಧಾನತೆ ಇದೆಯಲ್ಲ, ಅಥವಾ ನನ್ನೊಳಗಿರ್ತಕ್ಕಂತಹ ಗಂಡಾಳುವಿಕೆ ಅಂತಕ್ಕಂಥ ಒಂದು ಅಸಹ್ಯ ರೀತಿಯ ಶೋಷಕ ನನ್ನೊಳಗಿದನಲ್ಲ, ಅದನ್ನು ನಾನು ಕೂಡ ಬಿಡುಗಡೆ ಬರ್ಬೇಕು. ನಾನು ಕೂಡ ಅದರಿಂದ ಸಫರ್ ಆಗ್ತಾಯಿದ್ದೀನಿ, ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಗಂಡಸು ಕೂಡ, ನಮ್ಮ ದೇಶ ಅಲ್ಲ, ಬೇರೆ ಪ್ರಪಂಚಕ್ಕೆ ಬೇರೆ ಕಡೆ ಹೋದಾಲು ಕೂಡ ಪ್ರತಿಯೊಂದು ಗಂಡಸು ಕೂಡ ಈ ಒಂದು ಏನು ಒಳಗಿರ್ತಕ್ಕಂತಹ ಈ ಬ್ರಾಹ್ಮಣ್ಯ ಅಂತೀವಲ್ಲ, ಬ್ರಾಹ್ಮಣ್ಯ ಅಂತಂದರೆ ಬಾಬಾ ಸಾಹೇಬ್ ಹಿಂದೆ ಒಂದು ಸರಿ ಹೇಳಿದರು, ಬ್ರಾಹ್ಮಣ್ಯ ಅಂದರೆ ಬ್ರಾಹ್ಮಣರು ಮಾತ್ರವಲ್ಲ ಅಥವಾ ಬ್ರಾಹ್ಮಣರಲ್ಲ, ಬ್ರಾಹ್ಮಣ್ಯ ಅಂತಂದರೆ ಮೇಲರಿಮೆಯ ಭಾವ, ನಾನೇ ಮೇಲು ಅಂತಕ್ಕಂಥ ಒಂದು ಮನೋಭಾವ. ಹಾಗಾಗಿ ಗಂಡಸು ಮೇಲನ್ನುವ ಮನೋಭಾವದಿಂದಾಗಿ ಈ ಗಂಡಾಳುವಿಕೆ ಹುಟ್ಟಿದೆ. ಬಟ್ ಇನ್ನೊಂದು ಬಹುಮುಖ್ಯವಾಗಿ ನಾವು ಗಮನಿಸಬೇಕು, ಶಿಕ್ಷಣ ಗಂಡು ಮಕ್ಳಿಗೆ ಎಷ್ಟು ಬೇಕೋ ಹೆಣ್ಮಕ್ಳಿಗೆ ಅಷ್ಟೇ ಬೇಕು ಅಂತೇಳಿದ್ರು. ಇವತ್ತು ನಾವು ರಿಸರ್ವೇಷನ್ ತಗೋತೀವಿ ಹೆಣ್ಮಕ್ಳಿಗೆ, ಈಗ ಬರ್ತಾ ನೆಕ್ಸ್ಟು 33% ಕೊಡಬೇಕು ಅಂತ. ಏನು ಶಾಸನ ಸಭೆಗಳಲ್ಲಿ, ವಿಧಾನಸಭೆ ಇರ್ಬೋದು ಅಥವಾ ಸಂಸತ್ತು ಇರ್ಬೋದು, ಅಲ್ಲಿ 2028ಕ್ಕೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಈಗಾಗಲೇ ಜಾರಿಯಾಗಿತ್ತು. ಮತ್ತೆ ಅದನ್ನು ಜಾರಿ ಮಾಡೋಕ್ಕೆ ಕೊಟ್ಟರು, ಅದು ಡಿಲಿಮಿಟೇಷನ್ನ ಕಾರಣಕ್ಕೋಸ್ಕರ ಏನೋ ಆಯಿತು. ಬಟ್ ನನಗೇನಪ್ಪ ಅಂತಂದರೆ 33% ಯಾಕೆ 50% ಕೊಡಬೇಕಲ್ವ ಅಂತ. ಹೆಣ್ಮಕ್ಳದ್ದು ಪ್ರಶ್ನೆ ಮಾಡ್ತಾನೇ ಇಲ್ಲ. ನೀವು ಜೆನ್ಸಿ ಪ್ರಶ್ನೆ ಮಾಡ್ಬೇಕಾದ್ರೆ ಇವಾಗ 30% ಯಾಕೆ, 33% ಯಾಕೆ? ಇಡೀ ಭಾರತ ದೇಶದಲ್ಲಿ ನಾವು ಲಿಂಗಾನುಪಾತ ನೋಡಿದಾಗ ಅರ್ಧಕ್ಕರ್ಧ ಮಹಿಳೆ ಇದ್ದಾರೆ, ಅರ್ಧಕ್ಕಿಂತ ಜಾಸ್ತಿ ಮಹಿಳೆಯರಿದ್ದಾರೆ. ಹಾಗೆ ಶಾಸನ ಸಭೆಯಲ್ಲಿ 50% ಯಾಕೆ ಕೊಡಬಾರ್ದು, ಯಾಕೆ ಬರೀ 33% ಕೊಡಬೇಕು? ಈ ಪ್ರಶ್ನೆ ನಮಗೆ ಕೇಳಬೇಕಾಗುತ್ತೆ. ಬಟ್ ಇದಕ್ಕೇನು ಹೇಳಿ, ಎಷ್ಟೇ ಒಳಗೆ ನಾನು ಗಂಡಾಳ್ವಿಕೆಯನ್ನು ಸಲಹುವುದಿಲ್ಲ, ನಾನು ಮಹಿಳಾ ಪರ ಅಂತ ಹೇಳಿದ್ರೂ ಕೂಡ ಒಂದು ಅರ್ಥದಲ್ಲಿ ನಾವು ಒಳಗೆ ಪುರುಷ ಪ್ರಧಾನ ಸ್ವೀಕಾರಕ್ಕೆ ಹಿಂದೇಟ್ ಹಾಕುವಂತ. ಯಾಕೆಂದ್ರೆ 33 ಅಲ್ಲಿ 50 ಆಗ್ಬಿಟ್ರೆ ಅವ್ರು ಕಡಿಮೆ ಆಗ್ಬಿಡ್ತಲ್ಲ ಗಂಡಸರಿಗೆ, ಇದು ಸಮಸ್ಯೆ. ಆಮೇಲೆ ಹಿಂದೂ ಕೋಡ್ ಬಿಲ್ಲಲ್ಲಿ ನಿನಗೆ ಇಷ್ಟಪಟ್ಟಾಗ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಹೆಣ್ಮಕ್ಳಿರೋದೇ ಮದುವೆ ಮಾಡ್ಕೊಳ್ಳೋದಕ್ಕೆ, ಮಕ್ಕಳಿರೋದಕ್ಕೆ ಅನ್ನೋದು ಇದೆಯಲ್ಲ, ಅದನ್ನು ಕೂಡ ಬಾಬಾ ಸಾಹೇಬರು ಮನಗಳ್ತಾರೆ. ನಿನಗೆ ಅಗತ್ಯ ಬಿದ್ದಾಗ ನಾನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬೋದು, ನಿನಗೆ ಬೇಕಾದಾಗ ಮಕ್ಕಳು ಮಾಡ್ಕೊಳ್ಬೋದು ಅಂತ ನಿನ್ನ ಡಿಸಿಷನ್ಗೆ ಅವಕಾಶ ಇರುತ್ತೆ. ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಹೇಳಿದ್ರು. ಹೆಣ್ಣು ಮಕ್ಕಳಿಗೆ ಹೆರಿಗೆ ರಜೆ ಬಗ್ಗೆ ಮಾತಾಡ್ತಾರೆ. ಇನ್ನೆಂಥ ಆ ವ್ಯಕ್ತಿಗೆ ಇನ್ನೆಂಥ ಮಾತೃ ಹೃದಯ ಇತ್ತು ಅಂತ ನಮಗೆ ಬಹುಶಃ ಅದು ಮನೆಯಿಂದನೇ ಬಂದಿರ್ಬೋದು. ಯಾಕೆಂದರೆ ಸೋದರಿಯರ ಜೊತೆ ಬೆಳೆದ್ರು, ಸೋದರತ್ತೆ ಜೊತೆ ಬೆಳೆದ್ರು, ತಾಯಿ ಬಹಳ ಬೇಗ ಹೋಗ್ತಾರೆ, ಸೋದರತ್ತೆ ಸಾಕಷ್ಟು ತ್ಯಾಗ ಮಾಡ್ತಾರೆ.
ರಮಾಬಾಯಿ ಅಂತೂ ಮೇಣದ ಬತ್ತಿ ಥರ ಉರಿದು 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 ಬಾಬಾ ಸಾಹೇಬ್ರಿಗೆ ಬೆಳಕಾಗ್ತಾರೆ. ಹೌದು, ಅದನ್ನು ಸ್ಮರಿಸ್ಕೋತಾರೆ ಬಾಬಾ ಸಾಹೇಬರು. ಎಸ್, ಇದು ಇಷ್ಟು ಅಂಬೇಡ್ಕರ್ಗೆ ಆ ಕಾಲಕ್ಕೆ ಹೆಂಗೆ ಯೋಚನೆ ಬಂತು ಅನ್ನೋದೇ ಒಂದು ಸೋಜಿಗದ ಸಂಗತಿ. ಆದರೆ ಇವತ್ತು ಇಷ್ಟೆಲ್ಲ ಬದಲಾಗ್ತಾ ಇದ್ರು, ಹೆಣ್ಮಕ್ಳು ಯಾಕ್ರಿ ಓದಬೇಕು ಅಂತ ಯಾರೋ ಒಬ್ಬ ಮಂತ್ರಿ. ಬಾಬಾ ಸಾಹೇಬ್ರೊಮ್ಮೆ ನಮ್ಮ KGFನ ಗಣಿ, ಚಿನ್ನದ ಗಣಿ ಇದೆಯಲ್ಲ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದಾಗ ಸುಮಾರು 100-200 ಅಡಿಗಳ ಕೆಳಗೆ ಮಹಿಳೆಯರು ಗಣಿ ಕೆಲಸ ಮಾಡ್ತಾ ಇರ್ತಾರೆ. ಗರ್ಭಿಣಿ ಹೆಣ್ಮಗಳನ್ನ ನೋಡ್ತಾರೆ ಅವರು. ಗರ್ಭಿಣಿ ಹೆಣ್ಮಕ್ಳು ಕೆಲಸ ಮಾಡಿ, ಅಯ್ಯೋ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕೆಲಸ ಮಾಡ್ಬೇಕಂತ ಅವ್ರಿಗೆ ಯಾವಾಗ ಆಲೋಚನೆ ಬರ್ತದೆ ಏನಪ್ಪ ಅಂತಂದರೆ, ಹೆರಿಗೆ ರಜೆಯನ್ನು ಏನು ವೇತನ ಸಹಿತ. ಸುಮಾರು ಜನ ನಮ್ಮ ದೇಶ ಹೆಣ್ಮಕ್ಳು ಗೊತ್ತಿಲ್ಲ ಅದು. ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅದು ಹೆರಿಗೆ ರಜೆ ಘೋಷಣೆ ಆಗೋದಕ್ಕೆ ಕಾರಣನೇ ಬಾಬಾ ಸಾಹೇಬರು ಅಂತ. ಇವತ್ತು ಕೂಡ ನಮಗೆ ಅದು ಗೊತ್ತಿಲ್ಲ. ಬೌದ್ಧ ಧರ್ಮದ ಸ್ವೀಕಾರ ಚಳುವಳಿಯ ಇಂದಿನ ಉದ್ದೇಶ ಏನು ಸರ್? ಅನಿಹಿಲೇಷನ್ ಆಫ್ ಕ್ಯಾಸ್ಟಲ್ಲೇ ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಈ ಕೃತಿಯನ್ನಾಗಲಿ ಅಥವಾ ಈ ಜಾತಿ ವಿನಾಶ ಪರಿಕಲ್ಪನೆಯನ್ನಾಗಲಿ ಹೇಳುತ್ತಿರುವುದು ನನಗಾಗಿ ಅಲ್ಲ, ನಿಮಗಾಗಿ. ಅವ್ರು ಹೇಳ್ತಾರೆ, ನಿಮಗೆ ಯಾರಿಗೆ? ಹಿಂದೂಗಳಿಗಾಗಿ. ನೀವು ಇದನ್ನು ಮಾಡಿ ತೀರಲೇಬೇಕು. ನಾನು ನಿಮ್ಮೊಂದಿಗೆ ಮುಂದೆ ಸಾಗುತ್ತೇನೆ, ಆದರೆ ನಾನು ಇಲ್ಲಿರುವುದಿಲ್ಲ. ಯಾಕೆ? ಅವರು 1935ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಯವಲದಲ್ಲಿ ಹೇಳ್ಬಿಡ್ತಾರೆ. ಅದಕ್ಕೆ ಮುಂಚೆ ಸಖತ್ತು ನೋವಾಗಿರುತ್ತೆ ಅವ್ರಿಗೆ. ವಿದೇಶದಿಂದ ಡಿಗ್ರಿ ಮಾಡ್ಕೊಂಡು ಬಂದಂತಹ ವ್ಯಕ್ತಿಗೆ ಮಹಾರಾಷ್ಟ್ರದ ಬರೋಡ ಮಹಾರಾಜ ಸಂಸ್ಥಾನದಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಸಿಗಲಿಲ್ಲ ಅಂತಂದರೆ ಅರ್ಥ ಏನು? ಆಗಿನ ಕಾಲಕ್ಕೆ MA ಪದವಿ ಆ ಪಾರ್ಸಿಗಳ ಇದರಿಂದ ಹೊರಗೆ ತಳ್ಳಿಬಿಡ್ತಾರೆ, ಲಾಟಿ ಹಿಡ್ಕೊಂಡು ಹೊಡೆದು ಬಿಡ್ತೀವಿ, ರಾತ್ರಿ ಹೋಗ್ಬೇಕಷ್ಟೇ. ಬಾಬಾ ಸಾಹೇಬ್ರು ಹೊರಗೆ ಬಂದು ಗಳಗಳಂತ ಹತ್ತು ಬಿಡ್ತಾರೆ ಮರದ ಕಾಲ ಕೂತ್ಕೊಂಡು. ಯಾಕೆ? ಇದು ಮಾತ್ರ ಅಲ್ಲ, ಅವ್ರು ವೇಟಿಂಗ್ ಫಾರ್ ವೀಸಾ ಬರ್ಕೊಂಡಿದ್ದಾರಲ್ಲ, ತಂದೆ ಹತ್ರ ಹೋಗ್ಬೇಕಾದ್ರೆ ಎತ್ತಿನ ಬಂಡಿಯಿಂದ ತಳ್ಳಿ ಬಿಡ್ತಾರೆ ಅವ್ರನ್ನ. ಯಾಕೆ? ಅಸ್ಪೃಶ್ಯರನ್ನ ಕಾಣೋದಕ್ಕೋಸ್ಕರ. ಅಂದರೆ ಬಾಬಾ ಸಾಹೇಬರು ಇಡೀ ಬದುಕನ್ನು ಮಾತ್ರ ಗಮನಿಸಿದ್ದಲ್ಲ, ಸಮಾಜದ ಸಹ್ಯವನ್ನು ಕೂಡ ಬಳಸ್ತಾರೆ. ಏನದು ಸಮಾಜ ಹೇಗಿದೆ, ಯಾಕೆ ಈ ಥರ ಇದೆ, ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ, ನೀವು ಜಾತಿ ವಿನಾಶ ಮಾಡಬೇಕು, ಬಟ್ ನಾನಿರಲ್ಲ ಅಂತ. ಯಾವಲ ಸಮಾವೇಶದಲ್ಲಿ ಹೇಳ್ತಾರಪ್ಪ ಅಂತಂದರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ. ಸೊ 1935ನೇ ಇಸ್ವಿಯಲ್ಲಿ ಘೋಷಣೆ ಮಾಡಿದ್ದು, ಅವ್ರು ಆಗಿದ್ದು ಯಾವಾಗ? 56ನೇ ಇಸ್ವಿಯಲ್ಲಿ, ಅಕ್ಟೋಬರ್ 14 ಮತ್ತು 15. ಸೊ ಆ ಟ್ರಾವೆಲಲ್ಲಿ ನೀವು ಗಮನಿಸಬೇಕು ನೀವು, ಅವರು ಪ್ರತಿಯೊಂದು ಧರ್ಮವನ್ನು ಅಧ್ಯಯನ ಮಾಡಿದ್ದಾರೆ. ಹಿಂದೂ ಧರ್ಮವಂತೂ ಅರ್ಧ ಕುಡಿದ್ಬಿಟ್ಟಿದ್ರು. ಪ್ರತಿಯೊಂದು ಸ್ಮೃತಿ, ಶ್ರುತಿಗಳು, ವೇದಗಳು, ಉಪನಿಷತ್ತು, ಪುರಾಣಗಳನ್ನು ಅವರು ಸೈಟ್ ಮಾಡ್ತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ ತಮ್ಮ ಪುಸ್ತಕದಲ್ಲಿ. ನೀವು ಅದು ಪುಸ್ತಕ ಓದ್ಬೇಕು ನೀವು ಅದನ್ನ ಅವ್ರದ್ದು. ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ ಅವರು ಕೆಲಸ ಮಾಡಿದ್ರು ಅಂದರೆ ಸುಮಾರು ಕೆಲಸ ಮಾಡಿದ್ರು. ಆ ದೇವಾಲಯ ಪ್ರವೇಶ ಅರ್ಥ ಮಾಡ್ಸೋಕ್ಕೆ ಮಾಡಿದ್ದದನ್ನು. ಆದರೆ ಅರ್ಥ ಮಾಡ್ಕೊಳ್ಳಿಲ್ಲ ಸಮಾಜ. ಹೊಡೀತು, ಥಳಿಸ್ತು, ಆಮೇಲೆ ಅವಮಾನ ಮಾಡ್ತು. ಇವನ್ ಕಡೆ ಹೇಳ್ತಾರೆ, ಹಸುವಿಗಿಂತ ಅವಮಾನ ದೊಡ್ಡದು ಅಂತ ಬಾಬಾ ಸಾಹೇಬ್. ಹಸುವೆ ಮುಖ್ಯ ಅಲ್ಲ, ಅವಮಾನ ನಮಗೆಲ್ಲ ದೊಡ್ಡದಪ್ಪ. ಆ ಅವಮಾನ ಇರಬೇಕಪ್ಪ ಅಂತಂದರೆ ನಾವಿಲ್ಲಿ ಇರಬಾರ್ದು ಅಂತ. ಸೊ ನಂತರ ಕ್ರೈಸ್ತ ಧರ್ಮವನ್ನು ಅವರು ಅಧ್ಯಯನ ಮಾಡಿದ್ರು, ಸಿಖ್ ಧರ್ಮವನ್ನು ಅಧ್ಯಯನ ಮಾಡಿದ್ರು. ಸಿಖ್ ಧರ್ಮಕ್ಕೆ ಹೋಗೇ ಬಿಡ್ತಾರೆ ಅಂತ ಸುಮಾರು ಬಂತು ವಿಚಾರ. ಅಷ್ಟೊತ್ತಿಗೆ ಅವರ 13 ಸಂಗಡಿಗರನ್ನ ಕಲಿಸ್ಕೊಡ್ತಾರೆ ಅಲ್ಲಿ, ಸಿಖ್ ಧರ್ಮವನ್ನು ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ. ಅಲ್ಲೋದಾಗ ಅಲ್ಲೂ ಗೊತ್ತಾಗ್ಬಿಡುತ್ತೆ ಏನಂತ, ಸಿಖ್ ಧರ್ಮವೂ ಕೂಡ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದೆ ಅಂತ. ಸೊ ಅವ್ರಿಗೆ ಅಯ್ಯೋ ಹೌದಾ, ಹಾಗಾದರೆ ಎಲ್ಲಿ ಜಾತಿ ಇಲ್ಲ ಅಂತ ಬಂದಾಗ, ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ, ಬುದ್ಧನಲ್ಲಿ ಜಾತಿ ಇಲ್ಲ. ಯಾಕೆ ಅಂತಂದರೆ ಬುದ್ಧನೇ ಮಾತಾಡ್ಬಿಟ್ಟಿದ್ದ. ಬುದ್ಧನ ಬ್ಯೂಟಿನ ನನಗೆ ಅರ್ಥ ಮಾಡಿಸೋಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂದರೆ ಲಿಂಗ ಸಮಾನತೆ ಬಗ್ಗೆ ಆ ಮಗು ಕೇಳ್ತಲ್ಲ, ಅದನ್ನು ಸೇರಿಸಿ ನಾನು ಹೇಳ್ತೀನಿ. ಒಂದು ಸಣ್ಣ ಕಥೆ ಇದೆ, ಜಾತಕ ಕಥೆ. ಆನಂದ ಬಿಕ್ಕು ನಿಮಗೆಲ್ಲ ಗೊತ್ತಿದೆ. ಆ ಬಿಕ್ಕು ಹತ್ರಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಬಿಕ್ಕು ದಾರಿಯಲ್ಲಿ ಪ್ರಕೃತಿ ಅಂತ ಹೆಣ್ಮಗಳು ಎದುರಾಗ್ತಾಳೆ. ಆ ಪ್ರಕೃತಿ ಹೆಣ್ಮಗಳು ಎದುರಾದಾಗ ಅವಳ ಕೈಯಲ್ಲಿ ಕೊಡ ಇರ್ತದೆ, ಮಡಕೆ ನೀರಿರ್ತದೆ, ಇನ್ನು ದಾಹ ಆಗಿರ್ತದೆ ಬಿಕ್ಕುಗೆ. ನೀರು ಕೇಳ್ತಾನೆ ಆನಂದ. ಅವಳು ಹೇಳ್ತಾಳೆ, ಈ ದಿನ ನಾನು ನೀರು ಕೊಡುವಂತಿಲ್ಲ ಅಂತ. ಯಾಕಮ್ಮ ನೀರು ಕೊಡಲ್ಲ ಅಂದಾಗ, ನಾನು ಚಾಂಡಾಲ ಕನ್ಯೆ, ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಪ್ರದೇಶದಲ್ಲಿ ನೀರು ನಾವು ಕೊಡಲ್ಲ, ನೀವು ನಂಗೆ ಕೊಡೋಂಗಿಲ್ಲ ಅಂತ. ಅವ್ನು ಮತ್ತೆ ಕೇಳ್ತಾನೆ, ನನಗೆ ಚಾಂಡಾಲ ಕನ್ಯೆ ಅದೆಲ್ಲ ಬೇಕಿಲ್ಲ ಅಮ್ಮ, ನಂಗೆ ನೀರು ಬೇಕು, ದಾಹ ಆಗಿದೆ ಕೊಡು ಅಂತ. ಅಯ್ಯೋ ಅವ್ನು ಕೇಳ್ತಾವೇನೋ, ಆಯ್ತು ಇದ್ರೂ ಹೇಳ್ಬಿಡ್ತೀನಿ ಅಂದ್ಬಿಟ್ಟು, ನೋಡಪ್ಪ ಇವತ್ತಾಗಲ್ಲಪ್ಪ, ನಮ್ಮ ಪ್ರದೇಶದಲ್ಲಿ ಏನೋ ಹೆಣ್ಣು ಮುಟ್ಟಾದಾಗ ನೀರು ಕೊಡೋಂತಿಲ್ಲ, ನಾನು ಮುಟ್ಟಾಗಿದ್ದೀನಿ. ಅವಳೇನೋ ಕಳ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಸುಮ್ಮನೆ ನೀರು ಕೇಳ್ತಾನೆ, ಕೊಟ್ಟಾಕಪ್ಪ ನಾನು ಏನಾದ್ರ ಹತ್ರ ದೂಷಣೆ ಮಾಡಿಸ್ಕೊಳ್ಳೋದು ಅಂತ. ಆಗ ಆನಂದ ಹೇಳ್ತಾನೆ, ಅಮ್ಮ ನೀನು ಮುಟ್ಟಾಗಿದೆಯಲ್ಲ, ನನಗೆ ಬೇಕಿಲ್ಲ ತಾಯಿ, ನಾನು ನೀರು ಕೇಳ್ತೇನೆ, ನೀರು ಮಾತ್ರ ಕೊಡು ಅಂತ. ಅವಳು ಕೊಡೋದೇ ನೀರು ಅವಳು. ಆಗ ಅವಳು, ಆಯ್ತಮ್ಮ ನೀನು ನಾನು ಕೆಲವು ಪ್ರಶ್ನೆ ಕೇಳ್ತೀನಿ,
ಆಮೇಲೆ ನಿನಗೆ ಮನವೊಲಿಕೆ ಆಗಲಿಲ್ಲ ಅಂತಂದರೆ ನೀನು ನಾನು ನೀರು ಕೊಡಬೇಡ ಅಂತ ಮುಂದೆ ಆನಂದ ಪ್ರಶ್ನೆ ಕೇಳ್ತಾನೆ. ಅದು ಕೇಳಿ ಅಂತ, ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ಪ್ರದೇಶದಲ್ಲಿ ಹೆಣ್ಣು ಪ್ರಾಣಿಗಳನ್ನ ಸಾಕಿದ್ದೀರಾ ಅಂತ. ಸಾಕಿದ್ದೀವಿ, ಹಸು, ಎಮ್ಮೆ, ಕುರಿ, ಇಲಿ, ಬೆಕ್ಕು ಸಾಕಿದ್ದೀರಾ. ಹಾಗಾದರೆ ನೀನು ಆಗಲೇ ಹೇಳಿದೆ ಈಗ ಏನೋ ಮುಟ್ಟಾಗಿದ್ದೀನಿ, ಮುಟ್ಟಿಸ್ಕೊಳ್ಳುವಂತಿಲ್ಲ, ಅಥವಾ ನೀನು ಹೊರಗೆ ಹಾಕ್ಬೇಕು ಅಂತ ಹೇಳ್ತಲ್ವ. ಹಾಗಾದರೆ ತಿಂಗಳಿಗೆ ಎಷ್ಟು ಪ್ರಾಣಿಗಳನ್ನು, ಹೆಣ್ಣು ಪ್ರಾಣಿಗಳನ್ನ ನೀವು ಊರಿಂದ ಹೊರ ಹಾಕ್ತೀರಿ ಅಂತ ಕೇಳ್ತಾನೆ. ಹಾಂ, ಯಾಕೆ ಅಂದರೆ ಪ್ರತಿ ಹೆಣ್ಣು ಮುಟ್ಟಾದ ತಾನೇ ಮಕ್ಕಳಾಗೋದು. ಪ್ರತಿ ಹೆಣ್ಣು ಜೀವಿನೂ ಕೂಡ ಏನೋ ಒಂದು ಕರುವನ್ನು ಹಾಕ್ಬೇಕಪ್ಪ, ಮತ್ತೊಂದು ಮರಿಯನ್ನು ಹಾಕ್ಬೇಕಪ್ಪ ಅಂತಾರೆ ಹೆಣ್ಣು ಜೀವಿ ಮುಟ್ಟಾಗಲೇಬೇಕಲ್ವ. ಮತ್ತು ಪ್ರಾಣಿಗಳಿಗೆ ಇಲ್ಲದಂತಹ ನಿರ್ಬಂಧ ಮನುಷ್ಯರಾಗಿ ನಿನ್ಗೆ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ. ಎಷ್ಟು ಬ್ಯೂಟಿ ಆಗಿದೆ ಅದು. ಪ್ರಾಣಿಗಳಿಗೆ ನೀವು ಮಾಡ್ತಾ ಇಲ್ಲ, ಇನ್ನು ಹೆಣ್ಣಾಗಿ ಮನುಷ್ಯಗೆ ಮಾಡ್ತಾರೆ ಅಂತಂದರೆ ಸರಿನಾ? ತಪ್ಪು ಕಲ್ಪನೆ ಅದು. ಸೊ ನೀನು ಹೇಳು, ನೀನು ಮುಟ್ಟಾದರೂ ಕೂಡ ನೀನು ಮನುಷ್ಯಳೆ, ಮತ್ತು ನೀನು ಆಗಲೇಬೇಕು. ಯಾಕೆ ಅಂತಂದರೆ ಈ ಜಗತ್ತಿಗೆ ಏನು ಕೊಡಬೇಕು, ಮತ್ತೊಂದು ಪೀಳಿಗೆನ ಸೃಷ್ಟಿ ಮಾಡಬೇಕಲ್ಲ, ಮನುಷ್ಯ ಪೀಳಿಗೆಯನ್ನು ಅಂತ ಹೇಳಿದಾಗ ಅವನು ನೀರು ಕೊಡ್ತಾಳೆ ಅವನಿಗೆ. ಬುದ್ಧ ಧರ್ಮ ಯಾಕಪ್ಪ ಬಾಬಾ ಸಾಹೇಬರು ಅದನ್ನು ಆಯ್ಕೆ ಮಾಡಿಕೊಂಡು ಅಂತಂದರೆ ಇಂತಹ ಕ್ರಾಂತಿಕಾರಿ ಆಲೋಚನೆಗಳು, ಸಮಾನತೆ ಬಯಸ್ತಕ್ಕಂಥ ವಿಚಾರಗಳು. ಮತ್ತು ಆಗಿನ ಕಾಲಕ್ಕೇ ನೋಡಿ, ಪುರೋಹಿತರ ವಿಚಾರಕ್ಕೆ ಬಂದಾಗ ಗಂಡಸರು ಮಾತ್ರ ಪುರೋಹಿತರಾಗಬೇಕಿತ್ತು. ಅವ್ರು ಹೆಣ್ಣು ಮಕ್ಕಳನ್ನ ಬಿಕ್ಕುಣಿ ಮಾಡೋದ್ರಲ್ಲಿ ಸಂಘದಲ್ಲಿ ಬುದ್ಧನ ಕಾಲದಲ್ಲಿ. ಅದರಲ್ಲಿ ಸುನೀತ ಅಂತಕ್ಕಂಥ ಕಸ ಗುಡಿಸುವಂತಹ ಅವನಿದ್ದ. ಪುಕ್ಕಸ ಅಂತಕ್ಕಂತಹ ಮಾಂಸ ಮಾರೋನದರಲ್ಲಿ ಇದ್ದ. ಸೊ ಈ ರೀತಿ ಹಲವಾರು ಎಲ್ಲ ಜಾತಿಯ ಜನರು ಬುದ್ಧನ ಬಿಕ್ಕು ಸಂಘದಲ್ಲಿ ಇದ್ದರು. ಹಾಗಾಗಿ ಅದನ್ನು ಅಧ್ಯಯನ ಮಾಡಿದಂತಹ ಬಾಬಾ ಸಾಹೇಬರು ಕೊನೆಗೆ ಬುದ್ಧಾಂಡಿಸ್ ಧಮ್ಮ ಅಂತ ಅತ್ಯಂತ ಮೇರುಕೃತಿಯನ್ನು ಬರೆದು ಮರಳಿ ಮನೆಗೆ ಬುದ್ಧನಡೆಗೆ ಹೋದರು. ಬುದ್ಧನಿಗೆ ಹೋಗಿ ಅವರು ಜಾತಿಯನ್ನು ದಾಟಿದ್ರಂತ. ಜಾತಿಯನ್ನು ದಾಟಿ ಜಾತಿ ಇಲ್ಲದ ಸಮಾಜಕ್ಕೋಸ್ಕರ ಕನಸು ಕಾಣ್ಕೋತಾ ನಾನು ಈಗ ಜಾತಿ ಇಲ್ಲದವನು. ಮಹಿಳೆಯರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರಯತ್ನಗಳೇನು, ಅದು ಯಾಕೆ? ಜಾತಿ ವಿನಾಶ ಚಳುವಳಿಯಲ್ಲಿಯೇ ಲಿಂಗ ತಾರತಮ್ಯ ನಾಶವಿದೆ ಮತ್ತು ವರ್ಗ ನಾಶವಿದೆ. ಅಂದರೆ ಮಹಿಳೆಯರು ಸಮಾನವಾದಾಗಲೇ ತಾನೇ ಈ ಸಮಾಜವೂ ಕೂಡ ಸಮಾನವಾಗಿ ಎಲ್ಲರೂ ನೋಡ್ತಕ್ಕಂಥದ್ದು. ಸೊ ಜಾತಿ ಮೀರಿದಾಗ ತಾನೇ ಜಾತಿ ಎಲ್ಲವೂ ಕೂಡ ಸಮಾನ ಆಗ್ತಕ್ಕಂಥದ್ದು. ಅಂದರೆ ಗಂಡು ಮೇಲೂ ಹೆಣ್ಣು ಕೀಳುವಂತಹ ಈ ಭಾವನೆ ಇದೆಯಲ್ವಾ, ಈ ಭಾವನೆಯನ್ನು ಸರಿಪಡಿಸಿ ಇಬ್ಬರು ಸಮ ಅಂತ ಹೇಳಿದಾಗ ತಾನೇ ಸಮಾಜದಲ್ಲಿ ಒಂದು ರೀತಿಯಾದಂಥ ಸಮಾನತೆ ನೆಲೆಗೊಳ್ಳೋದು. ಆ ಕಾರಣಕ್ಕೋಸ್ಕರನೇ ಬಾಬಾ ಸಾಹೇಬರು ಮಹಿಳೆಯರಿಗೋಸ್ಕರ ಅತಿ ಹೆಚ್ಚು ಹೋರಾಟವನ್ನು ಮಾಡೋದು. ಈಗ ಇಷ್ಟು ವಿಚಾರಗಳನ್ನು ಕೇಳಿದ್ರಿ. ಜಾತಿದು ಬಂತು, ಲಿಂಗ ತಾರತಮ್ಯದ ಬಂತು, ಅವಕಾಶಗಳ ದೃಷ್ಟಿಯಲ್ಲಿ ಬಂತು, ಆಮೇಲೆ ಚಳುವಳಿಗಳಾಗಿದ್ದಾವೆ. ಆ ಚಳುವಳಿಗಳಿಂದನೂ ಕೂಡ ಅಷ್ಟೋ ಇಷ್ಟೋ ಇವತ್ತು ಉಸಿರಾಡುವಂಥ ವಾತಾವರಣ ಇದೆ. ಆದರೆ ಮುಂದೆ ಹೀಗೆ ಇರುತ್ತಾ ಗೊತ್ತಿಲ್ಲ. ತಮ್ಮ ಜ್ಞಾನದ ಮೂಲಕ, ತಮ್ಮ ವಿಚಾರದ ಮೂಲಕ ಅದನ್ನು ಮಂಡನೆ ಮಾಡೋದ್ರ ಮೂಲಕ ಎಲ್ಲರ ಬಾಯಿ ಮುಚ್ತಾ ಇದ್ದಂಥ ವ್ಯಕ್ತಿ ಕೊನೆಗೆ ಹೇಳ್ತಾರೆ ಅವರು, ನಾನು ತುಂಬ ಕಷ್ಟಪಟ್ಟು ಈ ಹೋರಾಟದ ವಿಮೋಚನಾ ರಥವನ್ನು ಎಳೆದು ತಂದಿದ್ದೇನೆ, ಇಲ್ಲಿ ಬಿಟ್ಟಿದ್ದೇನೆ ಎಳೆದು ತಂದು, ಇನ್ನು ಮುಂದೆ ಇದನ್ನು ಎಳ್ಕೊಂಡು ಹೋಗಬೇಕಾಗಿರ್ತಕ್ಕಂಥವ್ರು ನೀವು. ನಿಮ್ಮ ಕೈಲಿ ಸಾಧ್ಯವಾದರೆ ಎಳೆದು ಹೋಗಿ ವಿಮೋಚನಾ ರಥವನ್ನು, ಆಗಲಿಲ್ಲ ಅಂದರೆ ಅಲ್ಲೇ ನಿಲ್ಲಿಸಿ, ಹಿಂದಕ್ಕೆ ಮಾತ್ರ ತಳಿಬೇಡಿ ಅಂತ. ಅದಂತೂ ಅಲ್ಟಿಮೇಟ್. ಅದು ಆ ಕೆಲಸನ ಈಗ ನೀವು ಮಾಡಬೇಕು ಅಂತ ನಮ್ಮ ಒತ್ತಾಸೆ. ಕರೆಕ್ಟಾ ಸರ್? ಈ ಸಂವಾದದ ಸದುದ್ದೇಶನೇ ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಿಮ್ಮ ಎದೆಗೆ ಇಳಿಸುವಂಥದ್ದು. ಆ ಮೂಲಕ ನಿಮ್ಮಲ್ಲಿ ಒಂದು ರೀತಿ ಒಂದು ಪರಿವರ್ತನೆ ಆಗಬೇಕು. ಅವರ ಓದು, ಅವರ ಹೋರಾಟ, ಅವರ ಚಿಂತನೆ, ಅವರು ಮನುಷ್ಯತ್ವಕ್ಕಾಗಿ, ಜೀವ ಸಂಕುಲಕ್ಕಾಗಿ ಏನೆಲ್ಲ ಮಾಡಿದ್ರು ಅನ್ನುವಂಥ ಅರಿವು ಬಂದರೆ ಬಹುಶಃ ನೀವು ಆ ಹೋರಾಟದ ವಿಮೋಚನಾ ರಥವನ್ನು ಎಳೆಯೋದಕ್ಕೆ ಸಮರ್ಥರಾಗ್ತೀರಿ. ಇಂದಿನ ಯುವ ಜನತೆಗೆ ಅಂಬೇಡ್ಕರ್ ಅವರ ತತ್ವಗಳು ಯಾಕೆ ಮುಖ್ಯ ಸರ್? ಅಂಬೇಡ್ಕರ್ ಅವರು ಯುವಜನತೆಗೆ ಕೊಟ್ಟಂಥ ದೊಡ್ಡ ಸಂದೇಶನೇ ಆ 3 ಮಂತ್ರ: ಶಿಕ್ಷಣ, ಸಂಘಟನೆ, ಹೋರಾಟ. ಆ ಮೂಲಕ ಅವ್ರು ಏನು ಹೇಳಿಕೊಟ್ರು? ಸದಾಕಾಲಕ್ಕೂ ಪ್ರಶ್ನೆ ಮಾಡುತ್ತಲೇ ಇರಿ ಅಂತ. ಸದಾಕಾಲಕ್ಕೂ ಅನ್ಯಾಯ ಆಯಿತಾ ಪ್ರಶ್ನೆ ಮಾಡಿ, ಸ್ವಲ್ಪ ಅನುಮಾನ ಬಂತಾ ಪ್ರಶ್ನೆ ಮಾಡಿ. ಯಾಕೆಂದರೆ ಪ್ರಶ್ನೆ ಮಾಡದೆ ಮುಂದುವರಿಲೇಬೇಡಿ, ಪ್ರಶ್ನೆ ಮಾಡ್ದೇ ಯಾವುದನ್ನು ಒಪ್ಕೊಳ್ಳೇಬೇಡಿ. ಪ್ರಶ್ನಿಸಿ, ಪರಿಶೀಲಿಸಿ, ನಿಮ್ಮ ಮನಸ್ಸಿಗೆ ಒಪ್ಪಿತವಾದರೆ, ಇದು ಸರಿ ಅಂತ ಅನಿಸಿದ್ರೆ ಆವಾಗ ನೀವು ಅದನ್ನು ಒಪ್ಕೊಳ್ಳಿ. ಇಲ್ಲ ನೀವು ಆರಾಮಾಗಿ ತಿರಸ್ಕಾರ ಮಾಡಿ. ಅದಕ್ಕೇನು ಮಾಡಬೇಕು? ನೀವು
ಅಧ್ಯಯನ ಮಾಡಬೇಕು. ಇವತ್ತು ನಾನು ಹೇಳಿದ್ರು ಕೂಡ ಎಲ್ಲವೂ ಸತ್ಯ ಅಂತ ಅನ್ಕೊಬಿಡ್ತೀರ ನೀವು. ಇಲ್ಲ, ನೀವು ಅದನ್ನ ಏನು ಮಾಡಬೇಕು, ಮರುಪರಿಶೀಲನೆ. ಪ್ರಶ್ನಿಸಿದ್ರೆ ಇವತ್ತು ನೆಕ್ಸ್ಟ್ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದ ಮೇಲೆ ಇದು ನನ್ನ ಮನಸ್ಸಿಗೆ ಸರಿ ಅನಿಸ್ತಾ ಇದೆಯಾ, ವಿಕಾಸ್ ಸರ್ ಹೇಳಿರೋದು ಸರಿ ಅನಿಸ್ತಾ ಇದೆಯಾ, ಓಕೆ, ಆವಾಗ ನೀವು ಅದನ್ನು ಒಪ್ಕೋಬೇಕು. ಸರಿ ಅನಿಸ್ತಿಲ್ವಾ ಮತ್ತೆ ಪ್ರಶ್ನೆ ಮಾಡಬೇಕು. ನಿಮ್ಮ ಮನಸ್ಸಿಗೆ ಸಹಮತ ಇಲ್ಲ ಅಂತಂದರೆ ಏನು ಮಾಡ್ಬೇಕು, ಅದನ್ನು ತಿರಸ್ಕಾರ ಮಾಡಬೇಕು ಅಷ್ಟೇ. ಬುದ್ಧ ಹೇಳಿದು ಇದನ್ನೇ, ಬಸವಣ್ಣ ಹೇಳಿದು ಇದನ್ನೇ, ಬಾಬಾ ಸಾಹೇಬ್ ಕೂಡ ಹೇಳಿದು ಇದನ್ನೇ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗಿನ ನಮ್ಮ ಪ್ರಸ್ತುತ ದೇಶ ದೊಡ್ಡ ಸಮಸ್ಯೆ, ಅದಕ್ಕೆ ಅವತ್ತೇ ಪರಿಹಾರ ಹೇಳಿದ್ದಾರೆ. ನಾಯಕ ಆರಾಧನೆಯನ್ನು ಯಾವತ್ತೂ ಮಾಡಬಾರ್ದು ಅಂತ. ನಾಯಕರ ಆರಾಧನೆ, ಭಕ್ತರಾಗಬಾರ್ದು. ಅಂಬೇಡ್ಕರ್ಗೂ ಕೂಡ ಭಕ್ತರಾಗಬಾರ್ದು ನಾವು, ಬುದ್ಧನಿಗೂ ಕೂಡ ಭಕ್ತರಾಗಬಾರ್ದು ನಾವು. ಪ್ರತಿಯೊಂದನ್ನು ಕೂಡ ಓದಿ ತಿಳ್ಕೊಬೇಕು ಅಂತ ಅವರೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬರು. ಅವ್ರು ಹೇಳ್ತಾರೆ, ಏನು ಜೈ ಭೀಮ್ ಪತ್ರಿಕೆ ಅಂತ ಚೆನ್ನೈಯಿಂದ ಬರ್ತಾ ಇರುತ್ತೆ. ಆ ಪತ್ರಿಕೆ ಕೇಳುತ್ತೆ ಒಂದು ಸಂದೇಶನ ಅವ್ರಿಗೆ, ಡಾಕ್ಟರ್ ಸಾಹೇಬ್ರೆ, ನಾವು ಜೈ ಭೀಮ್ ಪತ್ರಿಕೆ ನಿಮ್ಮ ಸಂದೇಶ ಕೇಳ್ತಾ ಇದ್ದೀವಿ ಅಂತ. ಅವರು ನಾನು ಸಂದೇಶನ ಕೊಡ್ತೀನಿ, ಬಟ್ ಈ ಸಂದೇಶ ಕಠೋರವಾಗಿರ್ತದೆ. ಯಾಕೆಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ರಾಜಕೀಯ ನಾಯಕನನ್ನು ಆರಾಧನೆ ಮಾಡಬೇಡಿ. ಯಾವ ದೇಶ, ಯಾವ ಸಮಾಜ ಒಬ್ಬ ನಾಯಕನನ್ನು, ರಾಜಕಾರಣಿಯನ್ನು ಆರಾಧನೆ ಮಾಡುತ್ತೋ, ಆತನ ಭಕ್ತರನ್ನಾಗಿ ಪರಿವರ್ತನೆ ಆಗುತ್ತೋ, ಆ ಸಮಾಜದಲ್ಲಿ ಸರ್ವಾಧಿಕಾರ ಮೂಡುತ್ತೆ. ಆ ಸರ್ವಾಧಿಕಾರ ಮೂಡೋದನ್ನು ನೀವು ಕಾರಣ ಆಗ್ತೀರಿ ನೀವೇ. ಯಾರು ಆರಾಧನೆ ಮಾಡ್ತೀರೋ ನೀವೇ. ಆರಾಧನೆ ಮಾಡಿದ್ರೆ ಏನಾಗುತ್ತೆ, ಅವ್ರು ದೇವರಾಗ್ಬಿಡ್ತಾರೆ. ಅವ್ರು ಮಾಡಿದ ತಪ್ಪು ಸರಿನೇ, ತಪ್ಪುಗಳನ್ನ ತಪ್ಪು ಮಾಡ್ತಾಯಿದ್ರು ಕೂಡ ಸರಿನೇ, ಅಲ್ಲದಿರಲ್ಲ ಆ ತಪ್ಪನ್ನ ಸಮರ್ಥನೆ ಮಾಡ್ಕೊತೀವಿ. ಸರ್, ಕಾಲರಾಮ ದೇವಾಲಯ ಪ್ರವೇಶ ಚಳುವಳಿಯ ಉದ್ದೇಶ ಏನಾಗಿತ್ತು ಸರ್? ಮಹಾ ಚಳುವಳಿ ಆಗೋ ಸಮಯದಲ್ಲೇ ಈ ಕಾಳರಾಮ ದೇಗುಲ ಪ್ರವೇಶನ ಆಯಿತು. ಅದು ನಾಸಿಕ್ನ ರಾಮ, ಸೀತೆ, ಲಕ್ಷ್ಮಣರು ಅಲ್ಲಿ ತಂಗಿದ್ದರು ಅನ್ನೋ ಕಾರಣಕ್ಕೋಸ್ಕರ ಒಂದು ದೇವಸ್ಥಾನ ಇದೆ ಇಲ್ಲಿ ಅಯೋಧ್ಯೆಯಿಂದ ಮರಳಬೇಕಾದ್ರೆ, ಅವ್ರನ್ನ ವನವಾಸ ಕಳಿಸಿದಾಗ ಬರಬೇಕಾದ್ರೆ ಅವ್ರು 3 ಜನ ಅಲ್ಲಿ ತಂಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದು ದೇವಸ್ಥಾನ ಇದೆ ಅನ್ನೋದು ಪ್ರತೀತಿ. ಅವು ಸ್ಥಳ ಪುರಾಣಗಳಾಗಿರ್ತವೆ, ಇತಿಹಾಸ ಆಗಿರಲ್ಲ ಅವು. ಸೊ ಅಲ್ಲಿ ಕಾಳರಾಮ ದೇವಸ್ಥಾನ ಇದೆ. ಆ ದೇವಸ್ಥಾನ ಚಳುವಳಿ ಆರಂಭ ಆಗಿದ್ದ ಮುಂಚೆನೇ ಇನ್ನು 2 ಚಳುವಳಿ ಆಗಿರುತ್ತೆ. ಒಂದು ಅಮರಾವತಿಯ ಅಂಬಾದೇವಿ ದೇಗುಲ ಪ್ರವೇಶ ಚಳುವಳಿ, ಇನ್ನೊಂದು ಪುಣೆಯ ಪಾರ್ವತಿ ದೇವಿ ದೇವಸ್ಥಾನ ಚಳುವಳಿ. ಅವೆರಡು ಆಗಿರ್ತದೆ. ಅದಕ್ಕಿಂತ ಮುಂಚೆ ಮಹಾಡ್ ಚಳುವಳಿ ಆಗಿರ್ತದೆ. ನಿಮಗೆ ಮಹಾಡ್ ಮೋಸ್ಟ್ಲಿ ಗೊತ್ತಿರ್ತದೆ. ಮಹಾಡ್ ಆಗಿದೆ ಯಾಕಪ್ಪ ಅಂದರೆ, ಚೌಡಾರ್ ಕೆರೆಯನ್ನು ಎಲ್ಲರೂ ಅಸ್ಪೃಶ್ಯ ಸಹ ಏನು ಮಾಡಬೇಕು, ನೀರನ್ನು ಕುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ, ಅದನ್ನು ಮುಟ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಚಳುವಳಿ ಆಗುತ್ತೆ. ಚೌಡಾರ್ ಕೆರೆ ಚಳುವಳಿ, ಅದು ಮಹಾಡ್ ಚಳುವಳಿ ಅಂತ ನಾವು ಅದನ್ನು ಕರಿತೀವಿ. 1927ನೇ ಇಸ್ವಿಯಲ್ಲಿ ಮಾರ್ಚಲ್ಲಿ ಒಂದು ಸರಿ ಆಯಿತು, ಡಿಸೆಂಬರಲ್ಲಿ ಒಂದು ಸರಿ ಆಯಿತು. ನೀವು ನೋಡಿ ಗಮನಿಸಿಯಲ್ಲಿ, ಆ ಮಹಾಡ್ ಚಳುವಳಿಯಲ್ಲಿ ನಾಯಿ ನೀರು ಕುಡಿಬೋದು, ಹಂದಿ ಹೋಗಿ ಆಟ ಆಡ್ಬೋದು, ಎಮ್ಮೆನಲ್ಲಿ ಅವರು ತೊಳಿಬೋದು. ಆದರೆ ದಲಿತರು ಹೋಗಿ ನೀರು ಮುಟ್ಟಂಗಿಲ್ಲ. ಎಂಥ ಅಮಾನವೀಯ ಸ್ಥಿತಿ ಇದು. ಸೊ ಹಾಗಾಗಿ ಅಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಅದನ್ನು ಅಂಬೇಡ್ಕರ್ ನೇತೃತ್ವದಲ್ಲಿ ಅದು ಹೋರಾಟ ಅದು ಆಗುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬ್ ಹೇಳಿದೇನಪ್ಪ ಅಂತಂದರೆ, ನಮಗೆ ನೀರು ಮುಟ್ಟೋದು ಮಾತ್ರ ಮುಖ್ಯ ಅಲ್ಲ. ಏನು ಮುಖ್ಯ ನಮಗಿಲ್ಲಿ, ನಾವು ನಮ್ಮ ಕಳೆದು ಹೋಗಿರೋ ಘನತೆಯನ್ನು ಮತ್ತೆ ಮರಳಿ ಪಡೆಯುತ್ತಿದ್ದೇವೆ. ಇದು ನಮ್ಮ ಆತ್ಮಗೌರವವನ್ನು ಮರಳಿ ಪಡೆಯೋಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಗಮನಿಸಿ, 1927ನೇ ಇಸ್ವಿಲೇ ಮಹಾಡ್ ಚಳುವಳಿ ಆಯಿತು ನೀರಿಗೋಸ್ಕರ. ಬಟ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರತಕ್ಕಂಥ ಏನು ಹೇಳಿ, ದಂಡಿ ಸತ್ಯಾಗ್ರಹ, ಉಪ್ಪಿನ ತೆರಿಗೆ ಯಾವಾಗ 1930, 3 ವರ್ಷ ಮುಂಚೆನೇ ನೀರಿಗಾಗಿ ಸತ್ಯಾಗ್ರಹ ನಡೆದಿದೆ ಇಲ್ಲಿ. ಬಟ್ ಅದು ಮುನ್ನೆಲೆಗೆ ಬರಲೇ ಇಲ್ಲ. ಅದನ್ನು ನಾವು ಹೇಳ್ಬೇಕು ಪದೇ ಪದೇ, ನೊಂದಿರೋ ಸಮುದಾಯ. ಆದರೆ ನಮ್ಮ ದೇಶದ ಪಠ್ಯಗಳು ಅದನ್ನು ಗುಡಿಸೋದಕ್ಕೆ ಹೋಗೋದೇ ಇಲ್ಲ. ನೇರವಾಗಿ ಸತ್ಯಾಗ್ರಹ ಅಂದರೆ ಯಾವ ಸತ್ಯಾಗ್ರಹ ಬಿಡುತ್ತೆ ಅವ್ರಿಗೆ, ದಂಡಿ ಸತ್ಯಾಗ್ರಹ, ಉಪ್ಪಿನ ತೆರಿಗೆ ಸತ್ಯಾಗ್ರಹ. ಸತ್ಯ, ಅದು ಒಳ್ಳೆಯ ಸತ್ಯಾಗ್ರಹ, ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಮುಂಚೆನೇ ಆಗಿತ್ತಲ್ಲ ಸತ್ಯಾಗ್ರಹ ಇಲ್ಲಿ 27ಕ್ಕೆ. ಅದು ನಾವು ಹೇಳಲೇಬೇಕಲ್ವ ಇತಿಹಾಸದಲ್ಲಿ. ಹಾಗೇ ಆದಂಥದ್ದು ಈ ಕಾಳರಾಮ್ ಟೆಂಪಲ್ ಅಮ್ಮ. ಇದು ಅದಕ್ಕಿಂತ ಮುಂಚೆ ಒಂದು ಸಂಗತಿ ಹೇಳ್ಬೇಕು ನಿಮಗೆ. ನಾವು ಪಾರ್ವತಿ ದೇವಾಲಯದಲ್ಲಿ ಈ ದೇಗುಲ ಪ್ರವೇಶಕ್ಕೋಸ್ಕರ ಆಗುತ್ತೆ. 12 ಜನ ದಲಿತರು ಅಲ್ಲಿ ಕೂರ್ತಾರೆ. ಎಷ್ಟು, 4 ತಿಂಗಳ ಕಾಲ. ಎಲ್ಲಿ, ಪಾರ್ವತಿ ದೇವಿಯ ದೇಗುಲದ ಮುಂಗಡೆ ಬಾಗಿಲಲ್ಲಿ ಕೂರೋದು, ಸಂಜೆಗೆ ಹೋಗೋದು, ಬಾಗಿಲಲ್ಲಿ ಕೂರೋದು, ಸಂಜೆಗೆ ಹೋಗೋದು. ಒಂದಿನ 4 ಹೆಣ್ಮಕ್ಳು ಹೋಗೇ ಬಿಡ್ತಾರೆ. ಬಟ್ ಅವ್ರಿಗೆ ಏನು ಮಾಡ್ತಾರೆ, ಚೆನ್ನಾಗಿ ಹೊಡೆದು ಕಳಿಸ್ಬಿಡ್ತಾರೆ. ಸೊ ದೇಗುಲ ಪ್ರವೇಶ ಆಗಲ್ಲ.
ನಂತರ ನಾಸಿಕ್ದಾಯಿತು. ನಾಸಿಕ್ದಂತೂ ಇನ್ನೂ ಭಯಂಕರ. ನಾಸಿಕ್ಕಲ್ಲಿ ಸುಮಾರು 5 ವರ್ಷಗಳ ಕಾಲ ದಲಿತರು ರಾಮದೇವರ ದೇವಸ್ಥಾನದ ಮುಂದೆ ಕೂತ್ಕೊಂಡು ನಮಗೆ ಪ್ರವೇಶ ಕೊಡಿ ಅಂತ ಕೇಳೋದು. ಪ್ರವೇಶ ಕೊಡೋದೇ ಇಲ್ಲ. ಅವಾಗೇನಾಗುತ್ತೆ ಹೇಳಿ, ಆವಾಗಲೂ ದೊಡ್ಡ ಗಲಾಟೆ ಆಗುತ್ತೆ. ರಥೋತ್ಸವ ಕಾಲದಲ್ಲಿ ಆ ಸಮಯದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಆ ದೊಡ್ಡ ಗಲಾಟೆಯಲ್ಲಿ ಮತ್ತೆ ಪುನಃ ಇಬ್ಬರ ನಡುವೆ ಕೂಡ ಸಂಘರ್ಷ ಆಗುತ್ತೆ. ದಲಿತರು ಮತ್ತು ದಲಿತೇತರ ನಡುವೆ ಸಂಘರ್ಷ ಆಗುತ್ತೆ. ಆಸ್ಪತ್ರೆನ ಸೇರ್ತಾರೆ. ಸೊ ಇದು ದೊಡ್ಡ ಹೋರಾಟ. ಸೊ ಇದು ದುಂಡು ಮೇಜಿನ ಪರಿಷತ್ತಿನಲ್ಲಿ ಹೋದಾಗ ಬಾಬಾ ಸಾಹೇಬರು 1932ನೇ ಇಸ್ವಿಯಲ್ಲಿ ಆವಾಗ ಈ 2 ಉದಾಹರಣೆಗಳು ಕೊಡ್ತಾರೆ. ನೋಡಿ, ಅಸ್ಪೃಶ್ಯರನ್ನ ಹಿಂದೂಗಳು ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ಅವರು ಹಿಂದೂಗಳ ರೀತಿಯಲ್ಲಿ ನಡೆಸ್ಕೋತಾ ಇಲ್ಲ ಈ ಸಮಾಜ. ನೀವೇನೋ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಿ, ಬಟ್ ಸಮಾಜ ಹೇಳ್ತಾ ಇದೆ ಇಲ್ಲ, ಅಸ್ಪೃಶ್ಯರು ಹಿಂದೂಗಳಲ್ಲ ಅಂತ ಹೇಳ್ತಾ ಇದೆ. ದೇವಸ್ಥಾನಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಅಂತ ಅವರು ಇದು ಕೊಡ್ತಾರೆ, ಏನು ಸಾಕ್ಷ್ಯವನ್ನು ನುಡಿತಾರೆ. ಬಟ್ ಬಾಬಾ ಸಾಹೇಬರು ಆಂತರ್ಯದಲ್ಲಿ ಅವತ್ತೇ ಒಂದು ಕರೆ ಕೊಡ್ತಾರೆ. ಏನು ಕರೆ ಕೊಡ್ತಾರಪ್ಪ ಅಂತಂದರೆ, ನಾನು ದೇಗುಲ ಪ್ರವೇಶ ಈ ಹೋರಾಟ ಕೈಗೊಂಡಿದ್ದು ಕೇವಲ ಯಾಕೆ ಅಂದರೆ ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಧಾರ್ಮಿಕ ಹಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವತ್ತು ಹೋರಾಟವನ್ನು ಮಾಡಿದೆ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಚಳವಳಿಗಳು ಕುರಿತಂತ ಈ ಸಂಚಿಕೆ ಕೂಡ ತುಂಬ ಯಶಸ್ಸನ್ನು ಕಂಡಿದೆ. ಈ ಯಶಸ್ಸಿಗೆ ಕಾರಣೀಭೂತರಾದಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಹಾಗೂ ನೋಡುಗರಾದಂಥ ತಾವು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ದೂರದರ್ಶನ ಚಂದನ. ನಮಸ್ಕಾರ. ಜೈ ಭೀಮ್.